ಈಗ ನಿಮ್ಮ ಕ್ವಶನ್ಸ್ ಏನೋ ಇದ್ರೆ ಕೇಳಿ. ಸೊ ಶಿ ಈಸ್ ಏಬಲ್ ಟು ಆನ್ಸರ್ ಇಫ್ ಎನಿ ಕ್ವಶನ್ಸ್. ಸೊ ಐ ಕ್ಯಾನ್ ಪಾಸ್ ದ mic or I can tell on the anybody has questions. What question? Please go ahead. Mic. ನಮಸ್ಕಾರ. ನಮಸ್ಕಾರ. ನೀವು ತುಂಬ ವಿಶಾಲವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಿಮ್ಮ ಗುರುಗಳಿದ್ದಾರೆ, ನಿಮ್ಮ ತಂದೆಯವರಿದ್ದಾರೆ, ಹೀಗಾಗಿ ತಮ್ಮ ಆಧ್ಯಾತ್ಮ ಪಥ ಯಾವುದು ಅಂತ ನಿಮ್ಗೆ ಅನ್ಸುತ್ತೆ, ಅಥವಾ ನಿಮ್ಮ ಸಾಧನೆ ಬಗ್ಗೆ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಯಾವ ಥರ ನಾವು ಅದನ್ನು ತಿಳ್ಕೊಬೋದು ಅಂತ? ಒಂದು ದೃಷ್ಟಿಯಿಂದ ಚಿಕ್ಕಂದಿನಿಂದ ನಾನು ಯಾವುದೇ ಸಾಂಪ್ರದಾಯಿಕ ಚೌಕಟ್ಟಿನ ಒಳಗೆ ಇದ್ದವಳಲ್ಲ. ಅದು ನನ್ನ ಅಪ್ಪ ಮಾಡಿದ ಅನುಗ್ರಹ. ತುಂಬ ಸ್ವತಂತ್ರವಾಗಿ ನನ್ನನ್ನು ನನ್ನ ಅಪ್ಪ ಹೇಗೆ ಬೇಕೋ ಹಾಗೆ ಬೆಳೀಲಿಕ್ಕೆ ಬಿಟ್ಟಿದ್ರು. ಆದರೆ ಒಳಗೊಂದು ಅಧ್ಯಾತ್ಮ ಅಂತ ನಾನು ಯಾವುದು ಹೇಳಿದೆ, ಅದು ನಿರಂತರವಾಗಿತ್ತು. ಅದು ಬಿಟ್ಟೇ ಇರಲಿಲ್ಲ ನನ್ನನ್ನು. ಅಂದರೆ ಏನನ್ನ ಮಾಡಿದ್ರು ಕೂಡ, ಎಲ್ಲಿವರೆಗೆ ನಾನು ಚಿಕ್ಕ ಹುಡುಗಿ ಇದ್ದಾಗಲೂ ಕೂಡ ಒಂದು ಎಡವಿದ್ರೆ ನಾನು ಇವತ್ತು ದೇವರಿಗೆ ನಮಸ್ಕಾರ ಮಾಡಲಿಲ್ಲ, ಅದಕ್ಕೆ ಎಡವಿದೆ ಅನ್ನುವಷ್ಟು ನಾನು ಕನೆಕ್ಟ್ ಮಾಡ್ತಿದ್ದೆ ಭಗವಂತನ ಜೊತೆಗೆ. ಬಟ್ ಎಕ್ಸ್ಟರ್ನಲ್ ರಿಚುವಲ್ಸ್ ಅಲ್ಲಿ ಹೆಚ್ಚು ಪಾಲ್ಗೊಂಡವಳಲ್ಲ. ಆಮೇಲೆ ಈ ಒಳಗಿನ ಭಕ್ತಿ ಏನಿತ್ತಲ್ಲ, ಬಹುಶಃ ಅದೇ ನನ್ನನ್ನು ಕಾದಿದೆ ಅಂತ ನಾನು ಭಾವಿಸ್ತೇನೆ. ಎಷ್ಟೋ ಬಾರಿ ನಾನು ಎಡಹಬಹುದಿತ್ತು, ಎಡವಿದಾಗ ಬಿದ್ದು ಜೀವನವನ್ನ ಅಧಃಪತನಕ್ಕೆ ದೂಡುವಂತಹ ಎಲ್ಲ ಸಂದರ್ಭಗಳು ನನಗೆ ಕೂಡ ಬಂದಿತ್ತು. ಆದರೆ ನಿರಂತರವಾಗಿ ನಾನು ಏನ್ ಮಾಡಿದಾಗಲೂ ಅವನು 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 ಅಂತ ಒಂದು ನಂಬಿಕೆ ಇತ್ತು ನೋಡಿ, ಅದು ಕರ್ಕೊಂಡಿದ್ದಾಯನ. ಮತ್ತೆ ನನಗೆ ಗೊತ್ತಿಲ್ಲ ಸರ್, ನಾನು ಯಾವುದು ಪ್ಲಾನ್ಡ್ ಆದ ಪ್ರೋಗ್ರಾಮ್ ಮಾಡಿಲ್ಲ. ನಾನು ನನ್ನ ಪಾಡಿಗೆ MA ಮಾಡಿದೆ, ಲೆಕ್ಚರರ್ ಆದೆ, ಓದಿದ್ದನ್ನ ಪಾಠ ಮಾಡುವ ಎಲ್ಲರ ಹಾಗೆ ಒಂದು ವೃತ್ತಿ ಹುಡುಕಿದೆ. ಆ ವೃತ್ತಿಯಲ್ಲಿ ನಾನಿನ್ನು, ನನ್ನ ಅಮ್ಮನೂ ಹೇಳಿದ್ದು ಒಂದು ದಿವಸ VC ಆಗ್ತಾಳೆ ಇವಳು ಅಂತ, ಅಷ್ಟೇ ಎಲ್ಲರೂ ಕಲ್ಪನೆ ಇದ್ದದ್ದು. ಹಾಗೆ ನನ್ನದು ಅಷ್ಟೇ ಇತ್ತು. ನಾನು ಮಾಸ್ಟರ್ ಇದ್ದೇನೆ, ನಾನು ಒಂದು ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ದೆ, ಅಲ್ಲಿ ಲೆಕ್ಚರರ್ ಪೋಸ್ಟ್ ಬಂದಿತ್ತು. ಹಾಗೆ ಆ ಥರದ್ದೇ ಯೋಚನೆಗಳಲ್ಲಿ ಇದ್ದಾಗ ಒಂದು ಫೈನ್ ಮಾರ್ನಿಂಗ್ ಒಬ್ರು ಗುರುಗಳು ಬಂದರು. ಹೀಗೆ ನಾನು ಅವರ ಜೊತೆಗೆ ಹೋಗಿಬಿಟ್ಟೆ, ಎಲ್ಲವನ್ನ ಬಿಟ್ಟು. ಅದು ವಿತನ್ ಒಂದು ಬೆಳಗಿನಿಂದ ಸಂಜೆ ಒಳಗೆ ಒಂದು ಡಿಸಿಷನ್. ರಿಸೈನ್ ಮಾಡಿದೆ, ಅಪ್ಪಂಗೆ ಹೇಳಿದೆ, ಹೊರಟು ಬಿಟ್ಟೆ. ನಾನು ಮಾಡಿದ್ನ ಕೇಳಿದ್ರೆ ನಾನು ಮಾಡಿದ್ದೇನೆ ಅಂತ ನನ್ಗೆ ಅನ್ಸಲ್ಲ. ಯಾಕೆಂದ್ರೆ ಅವನಿಗೇನೋ ಕೆಲಸ ಇದ್ರೆ ಅವನು ಮಾಡಿಸ್ತಾನೆ ಅಂತ ನನ್ನ ನಂಬಿಕೆ. ಯಾಕಂದ್ರೆ ನಾನೇನು ಪ್ರೋಗ್ರಾಮ್ ಪ್ಲಾನ್ ಮಾಡಿ ನಾನು ಇದನ್ನು ಬಿಡಬೇಕು, ನನಗಿದೆಲ್ಲ ಬೇಡ, ನಾನು ಲೆಕ್ಚರರ್ ಆಗಬಾರ್ದು, ಇದು ಖಂಡಿತಕ್ಕೂ ಇರಲಿಲ್ಲ ಸರ್. ಹೊರಡೋವರೆಗೂ ಗೊತ್ತಿಲ್ಲ ನನಗೆ. ಹೊರಟೆ ಅಷ್ಟೇ. ಹೊರಟ ಮೇಲೆ ನಾನು ಅವರ ವಸ್ತು. 4 ವರ್ಷ ಬದುಕಿನಲ್ಲಿ ಇನ್ಯಾರೂ ಬದುಕಿನಲ್ಲಿ ನೋಡಬಹುದಾದ ಒಂದು ಸತ್ಯ ಮತ್ತು ಸಂತೋಷ ಇದ್ರೆ ಅದನ್ನು ನಾನು ನೋಡಿದ್ದೇನೆ ಅಂತ ಬಹಳ ಧನ್ಯತೆಯಿಂದ ನಾನು ಹೇಳ್ತೇನೆ. ಅಂಥ 4 ವರ್ಷಗಳನ್ನು ನಾನು ನನ್ನ ಗುರುಗಳ ಸಾನ್ನಿಧ್ಯದಲ್ಲಿ ಕಳೆದಿದ್ದೇನೆ. ಆ 4 ವರ್ಷದಲ್ಲಿ ಅವ್ರು ಏನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ನಿಮಗೆ ಪ್ರಾಮಾಣಿಕವಾಗಿ ಹೇಳೋದು ಅಂದ್ರೆ, ಅವ್ರು ಏನು ಈಗ ಇಂಥದ್ದೊಂದು ಸಾಲಿಡ್ ಆದ, ನೀವು ಪಾಠ ಮಾಡಿದಾಗ ಮಾಸ್ಟ್ರು ಏನ್ ಪಾಠ ಮಾಡಿದ್ರು ನಮ್ಗೆ ಹೇಳಕ್ ಬರುತ್ತೆ, ಅಥವಾ ನಿಮ್ಗೆ ಪಾಠ ಮಾಡಿದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಹೇಳಕ್ ಬರುತ್ತೆ. ಇಂಥದ್ದನ್ನು ನಾನು ತಿಳ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ ಸರ್. ನಂಗೆ 4 ವರ್ಷದಲ್ಲಿ ನಾನು ಏನ್ ಕಲ್ತಿದ್ದೇನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಇಷ್ಟು ಗೊತ್ತಿತ್ತು, ನನ್ನ ಗುರುಗಳು ನನ್ನೊಳಗೆ ಏನನ್ನೋ ಮಾಡಿದ್ದಾರೆ, ಅದು ಅವರಿಗೆ ಬೇಕಾದಾಗ ಅವರು ಬಳಸ್ತಾರೆ, ಇಷ್ಟೇ ನನಗೆ ಗೊತ್ತಿತ್ತು. ಅದಾದ ಮೇಲೆ ನಾನು ನನ್ನ ಪಾಡಿಗೆ ಅಲೆಮಾರಿಯ ಹಾಗೆ ನನ್ನ ಗುರುಗಳ ಆಶ್ರಮದಿಂದ ಒಂದು ಸೂಟ್ ಕೇಸ್ ಇಟ್ಕೊಂಡು ಹೊರಗೆ ಬಿದ್ದೆ. ಆಮೇಲೆ ಎಲ್ಲೆಲ್ಲೋ ಋಷಿಕೇಶ ಅದು ಇದು ತಿರುಗಿ ಯಾವುದೋ ಕಾರಣವಾಗಿ ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಮನೆಗೆ ಬಂದು ಸೇರ್ಕೊಂಡೆ. ಆಗಲೂ ನನಗೆ ಗೊತ್ತಿಲ್ಲ ನಾನು ಬೆಂಗಳೂರಿಗೆ ಯಾಕೆ ಬಂದೆ. ಆ ಬೆಂಗಳೂರಿಗೆ ಬಂದಾಗಲೂ ನಾನು ಭಾಷಣ ಮೊದಲಾದ ನಾನು ಎಂದೂ ಪ್ಲಾನ್ ಮಾಡಿರಲಿಲ್ಲ. ನನ್ನ ಪಾಡಿಗೆ ಇದ್ದೆ. ನಾನು ನನ್ನ ಪಾಡಿಗೆ ಇರುವಾಗ ನನಗೆ ದುಡ್ಡು ಬೇಕಾಗಿತ್ತು ಬದುಕಲಿಕ್ಕೆ. ಆಗ ಒಂದಿಷ್ಟು ಲೇಖನಗಳನ್ನು ಬರೆದೆ. ಆ ಲೇಖನಗಳ ದುಡ್ಡು ಸಾಲದಕ್ಕೆ ಭಾಷಣಕ್ಕೆ ಹೋದೆ. ಭಾಷಣಗಳಿಂದ ಬಂದ ದುಡ್ಡಲ್ಲಿ ಬದುಕಿದೆ. ಆಗ ಭಾಷಣ ಕೂಡ ನಾನು ನಿತ್ಯ ಮಾಡ್ತಿರ್ಲಿಲ್ಲ. ಯಾವುದೋ ಒಂದು ಸ್ಪೀಚ್, ಯಾವುದೋ ಒಂದು ತಿಂಗಳಲ್ಲಿ ಯಾರೋ ಕರೆದ್ರೆ. ಅದಾದ ನಂತರವೂ ಕೂಡ ನಾನು ಹೀಗೆ ಹೋಗ್ಬೇಕು ಅಂತ ಹೊರಟವಳಲ್ಲ. ನಾನು ನಿಮಗೆ ಈಗಾಗಲೇ ಹೇಳಿದೆ, ಇದ್ದಕ್ಕಿದ್ದಾಗೆ 19ನೇ ಇಸ್ವಿಯಿಂದ ಯಾಕೋ ಮಹಾಭಾರತ, ರಾಮಾಯಣ, ಮಹಾಭಾರತದ ಜೊತೆಗೆ ಈ ಭಾಗವತ ಪ್ರಥಮದಲ್ಲಿ ಸೆಳೆದು ಆ ಓದಿಗೆ ಹೋದೆ. ಓದುವ ಹೊತ್ತಿಗೇನೆ ನಮ್ಮ ಅಪ್ಪ ದೇಹಾಂತ್ಯವಾಯಿತು 2020. ಇಷ್ಟೂ ದಿನಗಳಲ್ಲಿ ನನ್ನ ಅಪ್ಪ ನೀನೇನ್ ಮಾಡ್ತಿ, ಮುಂದೆ ಏನು, ಹೇಗೆ ಎಂದು ಹೇಳಲಿಲ್ಲ, ಕೇಳಲಿಲ್ಲ. ನನ್ನ ಅಪ್ಪ ಯಾವತ್ತು ಕೂಡ ಹೀಗೆ ಮಾಡುವಂತ ಒಂದು ದಿವಸವೂ ನನಗೆ ಬೆರಳು ಮಾಡಿ ತೋರಿಸಿದ್ದಿಲ್ಲ. 2020 ಕೊರೋನಾ ಕಾಲದಲ್ಲಿ ನನಗೆ ಆ ಬಳಿಕ ಗೊತ್ತಾಯ್ತು, ಅವರು ಪರೋಕ್ಷವಾಗಿ ಅನೇಕ ಆಶೀರ್ವಾದದ ಮಾತುಗಳನ್ನು ಹೇಳ್ತಾ ಬಂದ್ರು ಫೋನ್ನಲ್ಲೆಲ್ಲ.
ಅವರು ಹೊರಟು ಹೋಗುವ 14ನೇ ದಿನ ನಾನು ಅಲ್ಲಿವರೆಗೂ ವಚನಗಳನ್ನು ಮಾತಾಡ್ತಿದ್ದೆ. ವಚನಗಳನ್ನೇ ಅಲ್ಲಮನನ್ನ, ಅಕ್ಕನನ್ನ, ಬಸವಣ್ಣನಲ್ಲ, ಇವುಗಳನ್ನ. ಯಾಕಂದ್ರೆ ಕನ್ನಡ, ನಾನು ಕನ್ನಡ MA ಮಾಡಿದ್ರಿಂದ ಆ ಓದು ಇತ್ತು. ಅದರ ಜೊತೆಗೆ ಅಕ್ಕ ಮಹಾದೇವಿ ನಾನು ಅಚಾನಕ್ಕಾಗಿ MPhil ಮಾಡಿದ್ದೆ. ಹೀಗಾಗಿ ನನ್ನ ವಚನ ದಿಶೆಯಲ್ಲೇ ಎಲ್ಲರೂ ನೋಡ್ತಾ ಇರುವ ಕಾಲಘಟ್ಟ. ನನ್ನ ಅಪ್ಪ ಕಾಲವಾದ 14ನೇ ದಿನ, ನಾನು 13ನೇ ದಿನದ ರಿಚುವಲ್ ಮುಗಿಸಿ 14ನೇ ದಿನ ನಾನು ದಾರಿಯಲ್ಲಿ ಬರುವಾಗ ನನಗೆ ಒಬ್ರು ಫೋನ್ ಮಾಡಿದ್ರು. ಅದು ಶಿವಮೊಗ್ಗದಿಂದ. ನೀವು ರಾಮಾಯಣದ ಮೇಲೆ ಮಾತಾಡಿ ಅಂತ. ನಮ್ಮೊಮ್ಮೆ ಎದೆ ದಸಕ್ಕಾಯ್ತು, ನಾನು ಓದೇ ಇರಲಿಲ್ಲ. ಆಮೇಲೆ ನಾನು ಅಲ್ಲಿವರೆಗೆ ಯಾರು ರಾಮಾಯಣ ಮಾತಾಡಿ ಮಹಾಭಾರತ ಮಾತಾಡಿ ಕೇಳುವ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ವಚನದಲ್ಲೇ ಮಾತಾಡ್ತಿದ್ದವಳು, ವಚನದ ಕುರಿತೆ ಮಾತಾಡ್ತೀನಿ. ಬಹಳ ಅಂದ್ರೆ ಜಿಡ್ಡು ಮೇಲೆ, ರಜನೀಶ್ ಮೇಲೆ, ಅಧ್ಯಾತ್ಮದ ಮೇಲೆ ಮಾತಾಡ್ತಾಳೆ ಅಷ್ಟೇ ಗೊತ್ತಿತ್ತು. ನನ್ಗೆ ಇಮಿಡಿಯೇಟ್ ನನ್ನ ಒಳಗಿದ್ದು ಹೇಳ್ತು, ಇಲ್ಲ ಅನ್ಬೇಡ ಅಂತ. ಇಲ್ಲ ಅನ್ಬೇಡ, ಸರಿ ನಾನು ಓದಿಲ್ವಲ್ಲ. ನಾನು ತಕ್ಷಣ ಕೇಳಿದೆ ಯಾವಾಗ ಮಾತಾಡ್ಬೇಕು ಅಂತ. ಅದು ಡಿಸೆಂಬರ್ ಇತ್ತು ಅವ್ರು ಕೇಳಿದ್ದು. ಡಿಸೆಂಬರ್ 13ನೇ ದಿನದ ನಂತರದ 14ನೇ ದಿನ ನಾನು ಕೂಡಲೇ ಕೇಳಿದೆ ಯಾವಾಗ ಮಾತಾಡ್ಬೇಕು. ಅವ್ರು ಹೇಳಿದ ಏಪ್ರಿಲ್. ನಂಗೆ ಒಳಗೆ ಸಮಾಧಾನ ಆಯ್ತು. ಏಪ್ರಿಲ್ ಅವ್ರಿಗೆ ಓದ್ಲಿಕ್ಕೆ ಟೈಮ್ ಉಂಟಲ್ಲ, ಇಲ್ಲ ಹೇಳೋದು ಬೇಡ. ಹಾಗೆ ಶುರು ಮಾಡಿದವಳು ನಾನು. ಹಾಗಾಗಿ ರಾಮಾಯಣ ಮಹಾಭಾರತ ಮಾತಾಡಬೇಕು ಅನ್ನೋದು ಕೂಡ ನನ್ನ ಆಯ್ಕೆ ಅಲ್ಲ. ನಂಗೆ ಈಗ ಅರ್ಥ ಆಗ್ತಿರೋದು ಅದು ಅಪ್ಪನ ಆಯ್ಕೆ. 14ನೇ ದಿನಕ್ಕೇನೆ ರಾಮಾಯಣ ಮಾತಾಡುವಂತ ಒಬ್ಬರತ್ರ ಪ್ರಚೋದಿಸಿದ್ರು ಅಂತಂದ್ರೆ, ಇವತ್ತು ಈಗ ಕಳೆದ 4 ವರ್ಷಗಳಲ್ಲಿ ನಾನು ಮಾತಾಡ್ತಿರೋದು ಬರೇ ಭಾಗವತ, ರಾಮಾಯಣ, ಮಹಾಭಾರತ ಅಥವಾ ಉಪನಿಷತ್ತು ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ಶ್ರೀಮದ್ ಭಾಗವತ ನಾನು ಈಗಾಗಲೇ 12 ಸರಣಿಗಳನ್ನು ಮಾಡಿದೆ. ಇದು ಹೇಗೆ? ಖಂಡಿತಕ್ಕೂ ಇದು ಅಪ್ಪನ ಲೆಕ್ಕಾಚಾರ ಅಂತ ತೀರ್ಮಾನ ಮಾಡಿದೆ. ಹಾಗಾಗಿ ನನಗೆ ಗೊತ್ತಾಗ್ತಿರೋದಿಷ್ಟು, ನಾವು ದೊಡ್ಡದಕ್ಕೆ ಸರೆಂಡರ್ ಆದ್ರೆ ಅವನಿಗೆ ಬೇಕಾದವನು ಅವ್ನು ಮಾಡಿಸ್ತಾ ಹೋಗ್ತಾನೆ ಅನ್ನೋದಕ್ಕೆ ನನ್ನ ಬದುಕು ಉದಾಹರಣೆ. ಬಹುಶಃ ಅಪ್ಪ ಅದಕ್ಕೇನೆ ನನಗೆ ವೀಣಾ ಅಂತ ಹೆಸರಿಟ್ಟಿದ್ದಾರೆ ಅಂತ ನಾನು ನಂಬಿದ್ದೇನೆ. ಬೇರೆಯವರು ಮೀಟಿದ್ದನ್ನು ನುಡಿ ಅಂತ ಅಷ್ಟು ಮಾಡ್ತಾ ಇದ್ದೇನೆ, ಬೇರೇನೂ ಗೊತ್ತಿಲ್ಲ ನನಗೆ. ನಿಮ್ಮ ಕ್ವಶನ್ಸ್ ನೀವೇ ಹೇಳಿದ್ರಿ ಈಗ ವೀಣಾ ಅಂತ, ಬಟ್ ಈಗ ಅದು ಕ್ವಶನ್ ಕೇಳೋದು ಸರಿನೋ ಅಲ್ವೋ ಅಂತ ಆಗುತ್ತೆ, ಆದ್ರೂ ಕೇಳ್ತೀನಿ. ನಿಮ್ ತಂದೆಯವ್ರದ್ದು ಭಾಷಣ ನಾನು 87, 86, 87ರಿಂದ ಕೇಳ್ಕೊಂಬಂದನು. ಅವರು ಮೂಲ ಉಪನಿಷತ್ತು ಸಂಸ್ಕೃತ ಭಾಷಾ ಪಂಡಿತರು. ಅವ್ರು ನೋಡಿದ್ರೆ ಅವರು ಮೂಲದಿಂದ ತಿಳ್ಕೊಂಬಂದರು. ಆದ್ರೆ ನೀವು ನಿಮಗೆ ಸಂಸ್ಕೃತ ಎಷ್ಟು ಗೊತ್ತಿದೆಯೋ ಅಲ್ಲ ಗೊತ್ತಿಲ್ಲ, ಬೇರೆಯವರು ತರ್ಜುಮೆ ಮಾಡಿ ಬರ್ದನ್ನ ಹೇಳ್ತಾ ಇರೋರು ನೀವು ಅಲ್ವಾ? ಸೊ ಆದ್ರೆ ನೀವೇ ವೀಣಾ ಅಂತ ಹೇಳಿದ್ರಿ, ಬೇರೆಯವರು ಹೇಳಿದ್ದನ್ನ ನಾನು ಬೇರೆ ನೋಡ್ಸ್ದಂಗೆ ನೋಡ್ಸೋದು ಅಂತ. ನಿಮಗೆ ಏನಾರ ಡಿಫರೆನ್ಸ್ ಅನ್ಸತ್ತಾ? ಅಥವಾ ನೀವು ಸಂಸ್ಕೃತ ಓದಿ ಮೂಲತಃ ಅರ್ಥ ಮಾಡ್ಕೋಬೇಕು, ಇಲ್ಲಿ ಇನ್ನೊಬ್ರು ಮಾಡಿದ್ದು ಒಳ್ಳೇದೇ, ಆದ್ರೆ ನೀವಾಗೆ ಏನು ಬೇರೆ ಬೇರೆ ಏನೋ ಅನುಭವಗಳು ಅಥವಾ ಅಭಿಪ್ರಾಯಗಳು ಬರಬಹುದು ಮೂಲವಾಗಿ ಓದಿದ್ರೆ ಅಂತ ನಿಮಗೆ ನಾವು ಅನ್ಸತ್ತಾ? ಅದೇ ತರ ನಿಮಗೆ ಈಗ ಒನ್ ಅವರ್ ಕೇಳಿದ್ರೆ ನಿಮ್ಮ ವಾಗ್ಮಯ ಏನೋ ತುಂಬಾ ಚೆನ್ನಾಗಿತ್ತು ಕೇಳಕ್ಕೆ, ಅದ್ರ ಜೊತೆಗೆ ನಿಮ್ಮ ಅಪ್ಪನ ಹಾಗೆ ಮೂಲತಃ ಅವ್ರು ಹೇಳೋ ರೀತಿ ನೋಡಿದ್ರೆ ಅದು ಇನ್ನೂ ಚೆನ್ನಾಗಾಗ್ಬೋದು ಅಂತ ನೀವೇನಂತೀರಾ? ಒಂದು ಬಹಳ ಸ್ಪಷ್ಟವಾಗಿ ನಾನು ಎಲ್ಲರಿಗೂ ಹೇಳೋದು, ನಾನು ಸುಸಂಸ್ಕೃತ ತಂದೆಯ ಅಸಂಸ್ಕೃತ ಮಗಳು. ಅದ್ರ ಬಗ್ಗೆ ನನಗೇನು ಬೇಸರ ಇಲ್ಲ. ಒಂದು ವೇಳೆ ನಮ್ಮ ಅಪ್ಪನಿಗೆ ಸಂಸ್ಕೃತ ನಾನು ಕಲಿಬೇಕು ಅಂತ ಇದ್ದಿದ್ರೆ ಅವ್ರು ನಾನು ಕಲಿಸ್ತಿದ್ರು ಚಿಕ್ಕಂದಲ್ಲಿ. ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ನನಗೆ ಅಕ್ಷರ ಓದಕ್ ಬರಲ್ಲ ಸಂಸ್ಕೃತ. 2020ರಲ್ಲಿ ನನ್ನದೇ ನನ್ನ ಗುರುಗಳ ಒಂದು ಕುಟುಂಬ ಇದೆ, ಕಲ್ಲಹಳ್ಳಿ ಅಂತ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ. ಅಲ್ಲಿ ಪುಟ್ ಮಕ್ಕಳು, ಕೊರೋನಾ ಟೈಮ್ ನಾನು ಆ ಮಕ್ಕಳ ಜೊತೆಗಿದೆ 6-8 ಮಕ್ಕಳು. ಒಂದೇ ಸಮಯ ನಮ್ಗೆ ಏನಾರು ಹೇಳು, ಯಾಕಂದ್ರೆ ಅವ್ಗಳಿಗೆ ಬೋರ್ ಆಗ್ತಿತ್ತು ಪಾಪ. ನಮ್ಗೆ ಏನಾರು ಹೇಳು ಅಂದಾಗ ನಾನು ಒಂದ್ ದಿವಸ ಏನ್ ಮಾಡಿದೆ, ಅವ್ರ ಕಾರಣಕ್ಕಾಗಿ 7 ದಿವಸ ರಾಮಾಯಣವನ್ನು ಅಪ್ಪನದ್ದು ಕೇಳಿ ರಾಮಾಯಣವನ್ನು ಸಮಗ್ರವಾಗಿ ಹೇಳುವ ಪ್ರಯತ್ನ ಮಾಡಿದೆ. ಅದು ಎಷ್ಟು ದಿವಸ ಹೇಳ್ಬೋದು, 7 ದಿವಸ ಮುಗೀತು. ಮಹಾಭಾರತವನ್ನು 10 ದಿವಸ ಕೇಳಿ 10 ದಿವಸ ಕತೆ ಹೇಳಿದೆ, ಮುಗಿಯಿತು. ಇವ್ರು ನಿತ್ಯ ಕೇಳೋರು ನಮ್ಗೆ ಇವತ್ತು ಪಾಠ ಮಾಡು. ಕಡೆ ಮಕ್ಕಳಿಗೆ ಕೂತ್ಕೊಂಡು ನಾನು ವಿಷ್ಣು ಸಹಸ್ರನಾಮ, ನನಗೆ ಚಿಕ್ಕಂದಿನಿಂದ ಕಂಠಪಾಠ ಇತ್ತು. ನಾನು ಮಕ್ಕಳಿಗೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಡೋದು ಪ್ರಾರಂಭ ಮಾಡಿದೆ. ಅಲ್ಲಿಂದ ಅಂದ್ರೆ ಸಂಸ್ಕೃತ ಪಾಠದ ಒಂದು ಪ್ರಾರಂಭ. ಆ ವಿಷ್ಣು ಸಹಸ್ರನಾಮವನ್ನು ಹೇಳುವಾಗ ಶಬ್ದ ಭೇದ ಮಾಡಿ ಅವುಗಳಿಗೆ ಮಕ್ಕಳಿಗೆ ಅರ್ಥ ಆಗುವ ಹಾಗೆ, ಇದು ಹೇಗೆ ಹೀಗೆ ಬರುತ್ತೆ, ಇದರಲ್ಲಿ ವಿಸರ್ಗ ಹೋದಾಗ ಏನು, ವಿಸರ್ಗ ಇದ್ದಾಗ ಏನು, ಈ ಉಚ್ಚಾರ ದೋಷಗಳು, ಉಚ್ಚಾರ ಸ್ಪಷ್ಟತೆಗಳು, ಇವುಗಳನ್ನೆಲ್ಲ ಹೇಳ್ಕೊತಾ ಮಕ್ಕಳು 8 ದಿನದಲ್ಲಿ ಕಂಠಪಾಠ ಮಾಡಿಸಿದೆ.
ವಿಷ್ಣು ಸಹಸ್ರನಾಮ ಕಲ್ತರು. 8 ದಿನ ಎಂಗೇಜ್ಮೆಂಟ್ ಆಯಿತು. ಪುನಃ ಏನಾದ್ರು ಬೇಕು ಅಂದರು. ನನ್ನ ಕಡೆ ಏನೂ ಇರಲಿಲ್ಲ ಮತ್ತೆ ಸೋರ್ಸ್. ನಾನು ಅಚಾನಕ್ಕಾಗಿ ನಮ್ಮ ತಂದೆಯ ಭಗವಂತನ ನಲ್ಲೋಡಿಯನ್ನು ಕಲ್ಲಹಳ್ಳಿ ತಗೊಂಡೋಗಿದ್ದೆ ಲಾಕ್ಡೌನ್ ಟೈಮಿಗೆ. ನಾನು ಸಹಜವಾಗಿ ಹೋದದ್ದು, ಮರುದಿವಸ ಲಾಕ್ಡೌನ್ ಅನೌನ್ಸ್ ಆದದ್ದು. ನನ್ನ ಹತ್ರ ಭಗವಂತನ ನಲ್ಲೋಡಿ ಬಿಟ್ರೆ ಭಗವದ್ಗೀತೆಗೆ ಸಂಬಂಧಪಟ್ಟ ಯಾವ ಕೃತಿಗಳು ನನಗೆ ರೆಫರೆನ್ಸ್ಗೆ ಇರಲಿಲ್ಲ ಅಲ್ಲಿ ಕಲ್ಲಹಳ್ಳಿಯಲ್ಲಿ. ಭಗವಂತನ ನಲ್ಲೋಡಿ ಹೇಗೆ ಅಂದ್ರೆ, ಅಪ್ಪ ನೀವು ನೋಡಿದ್ದೀರಿ, ಕನ್ನಡ ಲಿಪಿಯಲ್ಲಿ ಶ್ಲೋಕ ಬರೀತಾರೆ, ಅದನ್ನು ಬಹಳ ಸುಂದರವಾಗಿ ಪೊಯೆಟಿಕ್ ಆಗಿ ಅನುವಾದ ಮಾಡ್ತಾರೆ. ಶಬ್ದಶಃ ಅನುವಾದ ಆದಿದೇವಾನಂದರು ಕೊಡುವ ಹಾಗಿಲ್ಲ ಅದು. ಆದ್ರೆ ನಾನು ಏನ್ ಮಾಡಿದೆ, ಮಕ್ಕಳಿಗೆ ಭಗವದ್ಗೀತೆ ಹೇಳೋದು, ಯಾಕಂದ್ರೆ ಟೈಮ್ ಮಕ್ಕಳಿಗೆ ಇನ್ನೇನು ಹೇಳೋದಂತ ಗೊತ್ತಾಗೋದಕ್ಕೆ ಭಗವದ್ಗೀತೆ ಹೇಳೋದನ್ನು ಶುರು ಮಾಡಿದೆ. ಇಲ್ಲಿ ನನ್ನ ಜೊತೆಗೆ ಅದನ್ನ ಕೇಳುವ ನನ್ನ ತಂಗಿ ಕೂಡ ಇದ್ದಾಳೆ. ನಾನು ಭಗವದ್ಗೀತೆನೆಲ್ಲ ಹೇಳುವುದನ್ನು ಅವಳು ಕಡೆಗೆ ಸೇರ್ಕೊಂಡೆ. ಇನ್ನೊಬ್ಬ ಹುಡುಗನು ಇದ್ದಾನೆ, ಮನು ಅಂತ. ನಾನು ಏನ್ ಮಾಡಿದೆ ಅಂದ್ರೆ, ನಾನು ಆವಾಗ ಬಹಳ ನಿಷ್ಠೆಯಿಂದ 1 ಸಾರಿ ಸಂಸ್ಕೃತ ಶ್ಲೋಕ ಓದೋದು, ಕನ್ನಡ ಅನುವಾದ, 2 ಸಾರಿ ಓದೋದು, ಕನ್ನಡ ಅನುವಾದ, 3 ಸಾರಿ ಓದೋದು, ಕನ್ನಡ ಅನುವಾದ, ಹೀಗೆ ನಿರಂತರ ಮಾಡ್ತಾ ನಿಮಗೆ ನಾನು ಸ್ಪಷ್ಟ ಹೇಳ್ತೀನಿ, ನನ್ನ ಹತ್ರ ಡಿಕ್ಷನರಿ ಕೂಡ ಇರಲಿಲ್ಲ ಸಂಸ್ಕೃತಕ್ಕೆ ಯಾವ ಶಬ್ದಕ್ಕೆ ಯಾವ್ದು ಕನ್ನಡ ಅಂತ. ನನ್ನ ಕಾನ್ಶಿಯನ್ಸ್ ಹೇಳ್ತಿತ್ತು ಇದು ಶಬ್ದ ಅಂತ. ನಾನು ಇದರ ಮೇಲೆ ಆಧಾರದ ಮೇಲೆ ಅವರಿಗೆ ಭಗವದ್ಗೀತೆಯನ್ನು ಪಾಠ ಮಾಡಕ್ ಶುರು ಮಾಡಿದೆ. ದಿನಕ್ಕೆ 3 ಶ್ಲೋಕ. ಅದರ ಜೊತೆಗೆ ಆ ಮಕ್ಕಳಿಗೆ ಒಂದು ಹೋಮ್ವರ್ಕ್, ಯಾಕಂದ್ರೆ ಅವ್ರನ್ನ ಎಂಗೇಜ್ ಇಡ್ಬೇಕಲ್ಲ, 3 ಶ್ಲೋಕ ಕಂಠಪಾಠ ಆಗ್ಬೇಕು ನಾಳೆ ಅಂತ. ಹೀಗೆ ಮಾಡ್ಕೊಂಡು 4 ಅಧ್ಯಾಯ ಪಾಠ ಮಾಡಿದೆ, 4 ಅಧ್ಯಾಯ ಕಂಠಪಾಠ ಮಾಡಿಸಿದೆ. 1ನೇ ಅಧ್ಯಾಯ ಮುಗಿಯೋ ಹೊತ್ತಿಗೆ ಮಕ್ಕಳು ಮಾತ್ರ ಯಾಕೆ, ನಾವೆಲ್ಲ ಸೇರ್ತೀವಿ ಅಂತ ದೊಡ್ಡವರೆಲ್ಲ ಕೂತ್ಕೊಳ್ಳೋಕೆ ಶುರು ಮಾಡಿದ್ರು. ಅದೇ ಸಂದರ್ಭದಲ್ಲಿ ನನ್ನ ಅಪ್ಪ ಯಾವುದೋ ಕಾರಣಕ್ಕಾಗಿ ನಾನು ಅಪ್ಪನಿಗೆ ಫೋನ್ ಮಾಡಿದೆ, ಅಪ್ಪ ಹೇಗಿದ್ದೀರಿ ಅಂತ ಕೇಳಕ್ಕೆ. ಅಪ್ಪ ಚೆನ್ನಾಗಿದ್ದೇನೆ ಮಗು ಅಂದ್ರು. ನಾನು ಅವಾಗ ಅಪ್ಪನಿಗೆ ಹೇಳಿದೆ, ಅಪ್ಪ ಹೀಗೊಂದು ನಡೀತಾ ಇದೆ, ಬಹಳ ಆಶ್ಚರ್ಯವಾಗಿ, ನನಗೆ ಏನೂ ಗೊತ್ತಿಲ್ಲ ಸಂಸ್ಕೃತ, ನಾನು ಇಂಥದ್ದೊಂದು ಫೋರ್ಸಿಬಲ್ ಆದ ಒಂದು ಸಿಚುವೇಶನ್ ಅಲ್ಲಿ ನಾನು ಇವಾಗ ಭಗವಂತನ ನಲ್ಲೋಡಿ ಹಿಡ್ಕೊಂಡು ಅದನ್ನು ಓದ್ತಾ ಅರ್ಥ ಹೇಳ್ತೀನಪ್ಪ ಅಂತ 1ನೇ ಅಧ್ಯಾಯ ಅರ್ಥ ಆಯ್ತು. ಅವಾಗ ಅಪ್ಪನಿಗೆ ಹೇಳುವಾಗ ನನ್ನ ಅಪ್ಪ ನನಗೆ ಹೇಳಿದ್ರು, ಮಗಳೇ ನೀನು ಹಾಗೆ ಓದು, ನಿನಗೆ ಸಂಸ್ಕೃತ ತೆರೆದುಕೊಳ್ತದೆ. ಇದು ನೋಡಿದವರು ಅಲ್ಲಿಂದ ಕೂತು ಒಬ್ಬ ಧ್ವನಿಯಿಂದ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕೆ ನಾನು ಸಾಕ್ಷಿ. ನನಗಿವತ್ತು ನೀವು ಸಂಸ್ಕೃತದ ಶ್ಲೋಕ ಕೊಟ್ರೆ ಅರ್ಥ ಆಗುತ್ತೆ, ತೆರ್ಕೊಳ್ಳುತ್ತೆ, ನನಗೆ ತನ್ನ ಪಾಡಿಗೆ ಏನೋ ಅರ್ಥ ಆಗುತ್ತೆ. ಅರ್ಥ ತಪ್ಪು ಹೇಳಿ ಯೋಚನೆ ಮಾಡಿದ್ರೆ ಅದಲ್ಲ ಅಂತ ನನ್ನ ಒಳಗಿದ್ದು ಹೇಳುತ್ತೆ. ಇದಕ್ಕೆ ಇನ್ನೂ ಪ್ಯಾರಲಲ್ ಆದ ಇನ್ನೊಂದು ಹೇಳ್ತೀನಿ. ನನ್ನ ಗುರುಗಳ ಹೈಟ್, ನನ್ನ ಗುರುಗಳು ಒಂದ್ ದಿವಸ ಒಂದು ಮಾತು ಹೇಳಿದ್ರು, ಮಗಳೇ ಸಂಸ್ಕೃತ ಕಲಿಯುವುದಕ್ಕೆ ಅದು ಭಾಷೆ ಅಲ್ಲ, ಸಂಸ್ಕೃತ ಕಲಿಯುವುದಕ್ಕೆ ಅದು ಭಾಷೆ ಅಲ್ಲ, ಅದೊಂದು ಅವಸ್ಥೆ. ಹೇಗಿದೆ ನೋಡಿ ಅದರ ವೈಬ್ರೇಷನ್, ಅದು ಸಾಮಾನ್ಯವಲ್ಲ, ಅದು ಒಂದು ಅವಸ್ಥೆ. ಇದು ನನ್ನ ಗುರುಗಳ ಮಾತು. ಸಂಸ್ಕೃತ ಕೇವಲ ಅಕ್ಷರದಿಂದ ಕಲಿಯುವ ಭಾಷೆಯಲ್ಲ, ಅದು ಒಂದು ಅವಸ್ಥೆ. ನೀನು ಆ ಅವಸ್ಥೆ ತಲುಪಿದ ದಿನ ನಿನಗೆ ಆ ಭಾಷೆ ಬರುತ್ತದೆ. ನನಗೆ ಬಂದಿದೆ ಅಂತ ನನ್ನ ಮಾತಿನ ಅರ್ಥ ಅಲ್ಲ, ಪ್ರಾಮಾಣಿಕ ಹೇಳೋದು, ನನಗೆ ಬಂದಿದೆ ಅಂತ ನನ್ನ ಮಾತಿನ ಅರ್ಥ ಅಲ್ಲ. ನನಗೆ ನೀವು ಹೇಳುವ ಒಂದು ಕೊರತೆ ಕಾಣಲ್ಲ ಸರ್. ನಾವು ಒರಿಜಿನಲ್ ಓದಿಲ್ಲ, ಒರಿಜಿನಲ್ ಓದಿದ್ರೆ ಚೆನ್ನಾಗಿತ್ತು. ಒಂದು ನೀವು ಹೇಳಿದ ಹಾಗೆ ಅಪ್ಪ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕೊಟೇಶನ್ಸ್ ಹೇಳುವ ಹಾಗೆ ನನಗೆ ಹೇಳಕ್ಕಾಗ್ತಿಲ್ಲ, ಆಗದೇ ಇರ್ಬೋದು. ಯಾಕೆ 4ನೇ ವಯಸ್ಸಿಗೆ ಕಂಠಪಾಠ ಮಾಡಿದಾಗ ಉಳಿಯುವ ಹಾಗೆ ನನಗೆ ಈಗ ವಯಸ್ಸಿಗೆ ಕಂಠಪಾಠ ಆಗಲ್ಲ. ನನಗೆ ವಚನ ಕಂಠಪಾಠ ಆದಾಗ ಇದಾಗಲ್ಲ. ಯಾಕೆ ನಾನು ಚಿಕ್ಕಂದಲ್ಲಿ ವಚನಗಳನ್ನು ಕಂಠಪಾಠ ಮಾಡದೇನೆ ಓದಿ ಕೂತ್ಕೊಳ್ತಿತ್ತು. ಹಾಗೆ ನೋಡಿದಾಗ ನನಗೆ ಕೊಟೇಶನ್ಸ್ ನನಗೆ ಪಕ್ಕ ಗೊತ್ತಾಗುತ್ತೆ, ಇದು ಋಗ್ವೇದದಲ್ಲಿ ಇದೆ ಅಂತ. ನಾನು ನಿಮ್ಗೆ ಋಗ್ವೇದದ ಸೆಂಟೆನ್ಸ್ ಹೇಳಲಾರೆ, ನಾನು ಅದನ್ನು ಹೀಗಿದೆ ಋಗ್ವೇದದಲ್ಲಿ ನೋಡಿ ಅನ್ಬಹುದು. ನಿಮಗೆ ಯಾವುದೋ 18 ಪುರಾಣಗಳಲ್ಲಿ ಇಂಥದ್ರಲ್ಲಿ ಈ ಉಲ್ಲೇಖ ಬರುತ್ತೆ ಅಂತ ಹೇಳುವಾಗ ಕಂಟೆಂಟ್ ಹೇಳ್ತೀನಿ ನಾನು, ಕೊಟೇಶನ್ಸ್ ಅನ್ನು ಆಸ್ ಇಟ್ ಈಸ್ ಉದ್ಧರಿಸಲಾರೆ. ಅದು ನಿಮಗೆ ಕೊರತೆ ಅಂತ ಕಂಡ್ರೆ ನನಗೆ ಕೊರತೆ ಕಾಣಲ್ಲ. ಇನ್ನು 2ನೇದ್ದು, ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಯಾವುದೇ ಒಂದು ಸಂಸ್ಕೃತದ ಭಾವಾರ್ಥ ಗ್ರಹಿಸುವಾಗ ಕಾನ್ಶಿಯನ್ಸ್ ಅವಸ್ಥೆ ಅದು ಆದದ್ದರಿಂದ, ಅದು ಭಾಷೆ ಅಲ್ಲವಾದ್ದರಿಂದ ನನಗೆ ಪಕ್ಕ ಹೇಳುತ್ತೆ, ನೀನೀಗ ಹೇಳ್ತಾ ಇರೋದು ಅರ್ಥ ಸರಿಯಿಲ್ಲ. ನಾನು ಈಗ ವೇದ ಕೂಡ ಪಾಠ ಮಾಡ್ಕೊಳ್ತಾ ಇದ್ದೀನಿ ನನ್ನ ಪಾಡಿಗೆ, ಇನ್ಯಾರನ್ನು ಇಟ್ಕೊಂಡಲ್ಲ. ಸುಮಾರು 72 ಸೂಕ್ತಗಳನ್ನ ನಾವು 1ನೇ ಮಂಡಲದಲ್ಲಿ ಓದಿ ಮುಗಿಸ್ತಾ ಇದ್ದೇವೆ. ಅಲ್ಲಿ ಕೂಡ ನಮಗೆ ನಾವು ಓದ್ತಾ ಇರುವಾಗ ನನಗೆ ಅರ್ಥ ಆಗುತ್ತೆ, ನಾನು ತಪ್ಪು ಹೇಳ್ತಿಲ್ಲ, ನಾನು ದೋಷಪೂರಿತವಾಗಿ ಇದನ್ನು ಇಂಟರ್ಪ್ರಿಟ್ ಮಾಡ್ತಿಲ್ಲ ಅಂತ ನನಗೆ ಖಚಿತವಾಗುತ್ತೆ. ನಾನು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು ನೆಕ್ಸ್ಟ್ ಸಾಯಣರ ಅನುವಾದ ನೋಡಿದಾಗ. ಹಾಗಾಗಿ ಯಾವುದು ಕೂಡ ನಮಗೆ ಸಂಸ್ಕೃತ ಲೋಕದಲ್ಲಿ, ವೈಯಕ್ತಿಕವಾಗಿ ನಾನು ಸಂಸ್ಕೃತವನ್ನೇ ಉದ್ದೇಶಿಸಿ ಹೇಳೋದಾದ್ರೆ, ನಮಗೆ ಯಾರಿಗೂ ಕೂಡ ಅದು ಒಂದು ಆಬ್ಸ್ಟೇಕಲ್ ಅಲ್ಲ.
ಆಬ್ಸ್ಟೇಕಲ್ ಅಲ್ಲ. ರೈಟ್ ಲೆಫ್ಟ್ಗೆ ರಪ್ ಕೊಟೇಶನ್ ಹೇಳಕ್ಕೆ ನಿಮಗೆ ಸ್ವಲ್ಪ ಟೈಮ್ ತಗೋಬಹುದು, ಅಥವಾ ಅದು ನನಗೆ ಅದು ಪ್ರಾಬ್ಲಮ್ ಆಗಿ ಕಂಡಿಲ್ಲ ಇವತ್ತಿನವರೆಗೂ. ಖಂಡಿತ ಹೋಗ್ತೀನಿ. ಸಂಸ್ಕೃತ ಮಂತ್ರಗಳನ್ನ ಕೊಟೇಶನ್ ಮಾಡಿಬಿಟ್ಟು ಭಾಷಣ ಮಾಡೋದು ಅವ್ರು ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ ಅದನ್ನ ಜನಕ್ಕೆ ಅರ್ಥ ಆಗಿಲ್ಲ. ಕನ್ನಡ ನಮ್ಮ ಬನಂಜೆ ಗೌದಾಚಾರ್ಯರದು ಬಹಳಷ್ಟು ಪ್ರವಚನ ಎಲ್ಲ ಕೇಳಿದ್ವಿ. ಆದ್ರೆ ಅದು ಫುಲ್ ರಿದಮ್ ಇರುತ್ತೆ, ಮೀಟರ್ ಇರುತ್ತೆ. ಈಗ ಇದೇ ದೇವಸ್ಥಾನದಲ್ಲೇ ಸೋಮವಾರ ರುದ್ರವ ಚಾಂಟ್ ಮಾಡ್ತೀವಿ, ಶುಕ್ರವಾರ VSP ಮಾಡ್ತೀವಿ. VSP ಗ್ರೂಪ್ಗಳು ಇದೆ, ನಾವೆಲ್ಲ ಚಾಂಟ್ ಮಾಡ್ತೀವಿ. ಚಾಂಟ್ ಮಾಡಿದಾಗ ಅದು ರಿದಮಿಕ್ ಆಗಿ ಚೆನ್ನಾಗಿರುತ್ತೆ. ಆದರೆ ಅದ್ರದ್ದು ಮಾಡೋ ಈ ಸಭಾವನದಲ್ಲೇ ಪಠನೆ ಮಾಡೋರು ಅರ್ಥ ಕೇಳಿ ಗೊತ್ತಿಲ್ಲ. ನಾನು ಹೋದ ವರ್ಷ 2 ವರ್ಷದ ಶಿವರಾತ್ರಿಗೆ ರುದ್ರನ ಮೊದಲನೇ ಅಧ್ಯಾಯನ ಕೂತ್ಕೊಂಡು ಕನ್ನಡ ಅನುವಾದ ಸಿಕ್ಕಿತ್ತು. ಕನ್ನಡ ನೀವು ಹೇಳ್ದಂಗೆ ಅದು ತರ್ದ್ಕೊಳ್ತು. ಅದು ಮೊದಲನೇ ಅಧ್ಯಾಯದ ಕೊನೆ ಸೂಕ್ತ ಬರೋ ತನಕ ತರ್ದ್ಕೊಳ್ತು. ಸೊ ಅದಕ್ಕೆ ನಾನು ನೀವು ಹೇಳಿದ ಮಾತು ಸಂಬೋಧಿಸ್ತೀನಿ. ಜೊತೆಗೆ ನಮ್ಮ ಧರ್ಮ ಕಾಪಾಡ್ಕೊಳ್ಳೋದಕ್ಕೆ ಹಾಗೂ ಪ್ರವಚನ ಮಾಡೋದಕ್ಕೆ ಭಾಗವತನೇ ಆಗ್ಬೇಕಿಲ್ಲ. ಭಾಗವತದಲ್ಲಿರೋ ಸಾರ ನಮ್ಮ ಹರಿದಾಸ ಕೃತಿಗಳಿದೆ, ಬೇರೆ ಅಧ್ಯಾತ್ಮ ಸಾರ ನಮ್ಮ ವಚನಗಳಿಲ್ಲ. ಅವೆರಡು ಇಟ್ಕೊಂಡ್ರೇನೆ ಮಾಡ್ಬೋದು. ಇನ್ಯಾರು ಪ್ರಶ್ನೆ ಕೇಳ್ತೀರಾ? ನಮಸ್ಕಾರ. ನಮ್ಮ ಮೊದಲೇ ಕ್ವಶನ್ಸ್ ಕಳಿಸಿದ್ದೆ ನಿಮಗೆ, ರಮೇಶ್ ಗೌಡ ಅಂತ. ನಾನು ನೀವು ಗ್ಲಾಡ್ ಯು ಕೋಟೆಡ್ ಪ್ರೊಫೆಸರ್ JK. ಅವ್ರು ಲಾಲ್ಬಾಗ್ನಲ್ಲಿ ಫಸ್ಟ್ ನಾನು ಕಾಲೇಜಲ್ಲಿ ಇದ್ದಾಗ ಅವರು ಲೆಕ್ಚರ್ ಕೊಟ್ಟಿದ್ರು. ಅವಾಗಿಂದ ನನಗೆ ಸ್ವಲ್ಪ ಅವ್ರ ಬಗ್ಗೆ ಆಸಕ್ತಿಯಿಂದ ಇದು ಮಾಡ್ತಾ ಇದ್ದೆ. ಸೊ ಐ ಕ್ವಶನ್ ಮೈ ಸೆಲ್ಫ್, ಯಾಕಂದ್ರೆ ನಾವು ಚಿಕ್ಕಂದ್ರಿಂದ ನಾವು ಬೆಳೆದಿರೋದು, ವಿ ಹ್ಯಾವ್ ದ ಇನ್ಫ್ಲೂಯೆನ್ಸ್. ತಂದೆ ತಾಯಿ ಏನು ಹೇಳಿರ್ತಾರೆ ಅದರಿಂದ ನಂಬಿಟ್ಟು ಬೇರೆಯವರು ಸರೌಂಡಿಂಗ್ಸ್ನಲ್ಲಿ. ಸೊ ಐ ಬಿಕೇಮ್ ಎ ಥಿಯರಿಸ್ಟ್. ಆಮೇಲೆ ಐ ಸ್ಟಾರ್ಟೆಡ್ ರೀಡಿಂಗ್ ಆಲ್ ದೀಸ್ ಥಿಂಗ್ಸ್. ಆಮೇಲೆ ಹಿಂದೂಯಿಸಮ್ ಬಗ್ಗೆ ನಾನು ನೋಡ್ತಾ ಇದ್ದೆ. ಏನು ನಮ್ಗೆ ಇರೋದೇ 3 ಫ್ಯಾಮಿಲಿ ಆಫ್ ಗಾಡ್ಸ್, ಬ್ರಹ್ಮ, ವಿಷ್ಣು, ಮಹೇಶ್ವರ, ಅವನ ಹೆಂಡತಿ ಸರಸ್ವತಿ, ಹೆಂಡತಿ ಲಕ್ಷ್ಮಿ, ಈ ಕಡೆ ಪಾರ್ವತಿ, ಮಕ್ಕಳುಗಳು. ಏನು ನಾವು ಈ ತರ ಮನುಷ್ಯದ ಸಂಸಾರದ ತರ ನಾವು ದೇವ್ರನ್ನ ನೋಡ್ತೀವಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಂಗೆ ಕ್ವಶನ್ ಏನು ಅಂತ ಹೇಳಿದ್ರೆ, ಈಸ್ ಇಟ್ ಬಿಕಾಸ್ ಆಫ್ ಕನ್ವೀನಿಯನ್ಸ್ ಆರ್ is it really, it is there in the scriptures? Because I don't know the scriptures, what it says and how it came about. ನೋಡಿ, ವಾಸ್ತವಿಕ ಭಾಗವತವನ್ನ ಓದಿದಾಗ ಮತ್ತು ಇವನ್ ನಮ್ಮ ವೇದ ಕಾಲದ ವಿಷಯಗಳನ್ನೆಲ್ಲ ಗ್ರಹಿಸುವಾಗ ಗೊತ್ತಾಗುತ್ತೆ, ಆರಂಭದಲ್ಲಿ ಆಕಾರ ಮತ್ತು ಹೆಸರುಗಳೆಲ್ಲ ಇರಲಿಲ್ಲ. ಓಂಕಾರವನ್ನೇ, ಪ್ರಣವ ಮಂತ್ರವನ್ನೇ ಭಗವಂತ ಅಂತ ಭಾವಿಸುವ ಒಂದು ಕ್ರಮ ಇತ್ತು ಅಂತ ಒಂದು ವಾದವೂ ಇದೆ. ಪುರಾಣದ ಕಾಲಕ್ಕೆ ಅಥವಾ ಕಾಲ ಅಂತ ಅದನ್ನು ಪ್ರತ್ಯೇಕಿಸಬಾರ್ದು ಅನ್ನುವಂತಹ ವಾದ ಕೂಡ ಇದೆ. ನಾನು ಅದನ್ನು ನಿಮ್ಮ ಅನುಕೂಲಕ್ಕಾಗಿ ಹೇಳ್ತಿದ್ದೀನಿ. ಪುರಾಣ ಸಂದರ್ಭಕ್ಕೆ ಬಂದಾಗ ವೇದವನ್ನು ವಿಭಾಗಿಸಿದವರೇ ವೇದವ್ಯಾಸರು, ಹಾಗಾಗಿ ಕಾಲ ವ್ಯತ್ಯಾಸ ಮಾಡ್ಲಿಕ್ಕಿಲ್ಲ. ಪುರಾಣವನ್ನು ಬರೆದವರು ವೇದವ್ಯಾಸರೇ. ಸೊ ಆ ಕಾಲ ಅಂದ್ರೆ ಆ ಅರ್ಥದ ತಗೋಬೇಡಿ. ಬಟ್ ವೇದವನ್ನ ನಾವು ನೋಡಿದಾಗ ವೇದ ಓಂಕಾರವನ್ನ, ಪ್ರಣವ ಮಂತ್ರವನ್ನ ಹೇಳುತ್ತೆ. ಬಟ್ ಅಲ್ಲೆಲ್ಲ ಹೆಸರಿದೆ, ಇಂದ್ರ ಅಂತ ಬರುತ್ತೆ, ಅಶ್ವಿನಿ ದೇವತೆಗಳು ಬರ್ತಾರೆ, ಇವೆಲ್ಲ ಉಲ್ಲೇಖಗಳಿವೆ. ನಾವು ಯಾವುದನ್ನ ಈಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಒಂದು ಕಾನ್ಸೆಪ್ಟ್ ಲೆಕ್ಕದಲ್ಲೇ ಹೇಳ್ತೇವೆ, ಆ ತರ ಅಲ್ಲಿ ಕಾಣಲ್ಲ. ಎಲ್ಲಕ್ಕೂ ಇಂದ್ರ ಉಲ್ಲೇಖ. ಅಲ್ಲಿ ಇಂದ್ರನೇ ಪ್ರಥಮ. ನಮ್ಮ ಆಜ್ಯ ಸ್ವೀಕರಿಸುವವನು ಅವನೇ, ಅನುಗ್ರಹ ಮಾಡುವವನು ಅವನೇ. ಹಾಗೆ ಒಂದು ಸುರಲೋಕದ ಇಂದ್ರ ಅಂತ ನಾವು ಕಲ್ಪನೆ ಮಾಡೋ ಇಂದ್ರ ಅಲ್ಲ, ಭಗವಂತನಿಗೆ ಇಂದ್ರ ಅನ್ನುವ ಹೆಸರೇನೋ ಅನ್ನುವ ಹಾಗೆ ಕಾಣ್ತದೆ. ಅಲ್ಲಿ ಎಲ್ಲೂ ಕೂಡ ಆಕಾರ, ಅವನದೊಂದು ಸಂಸಾರ, ಈ ಉಲ್ಲೇಖಗಳು ನನಗೆ ತಿಳಿದ ಹಾಗೆ ಇಲ್ಲ. ಆದರೆ ಪುರಾಣ ಕಾಲಕ್ಕೆ ಪುರಾಣದ ವಿವರಣೆಗಳು ಬಂದಾಗ ಇದೆ. ಇದನ್ನು ನಾನು ಬಹುಶಃ ನೀವೀಗ ಕೇಳಿದ್ರಿ, ಇದೇನು ಮ್ಯಾಟರ್ ಆಫ್ ಕನ್ವೀನಿಯನ್ಸ್ ಅಂತ. ಮನುಷ್ಯನಿಗೆ ಆಕಾರದಿಂದ ನೋಡುವುದು ಅವನ ಬದುಕಿನ ಗ್ರಹಿಕೆಯ ದೃಷ್ಟಿಯಿಂದ ಅನಿವಾರ್ಯವೇನ? ಅದು ಎಲ್ಲಿ ಶುರುವಾಯಿತು ಅಂತ, ಪುರೂರವಸ್ಸಿನ ಕಾಲಕ್ಕೆ ಶುರುವಾಯಿತು ಅಂತ ಭಾಗವತ ಹೇಳುತ್ತೆ. ಅವನು ಉರ್ವಶಿಯ ಜೊತೆಗೆ ಪ್ರೇಮದಲ್ಲಿದ್ದ, ಆ ಪ್ರೇಮ ವಿಫಲವಾಯಿತು ಅಥವಾ ಅವಳು ಓಡಿ ಹೋದ್ಲು, ಇವನ ತನ್ನ ಯಾವ ಒಂದು ಮಾತು ಕೊಟ್ಟಿದ್ದ ಅದನ್ನ ನಡೆಸಲಿಲ್ಲ, ಬೆತ್ತಲೆ ಹೋದ, ಅದನ್ನೆಲ್ಲ ನೋಡಿದಂತ ಅವಳು ಹೋದ್ಲು, ಈ ಒಂದು ಕಥೆ ಬರುತ್ತೆ. ಯಾವತ್ತು ಅವಳು ಹೋದ್ಲು ಆ ನಂತರ ಅಗ್ನಿ ಕೂಡ 3 ಆಯಿತು ಅಂತ. ಅಲ್ಲಿವರೆಗೆ ಅಗ್ನಿ ಒಂದೇ ಇತ್ತು ಅಂತ, ಅಗ್ನಿ ಕೂಡ ಒಂದೇ ಇತ್ತು, ಪ್ರಣವ ಮಂತ್ರ ಒಂದೇ ಇತ್ತು. ಆ ಬಳಿಕ ಅಗ್ನಿ 3 ಆಯಿತು, ದಕ್ಷಿಣಾಗ್ನಿ ನಿಮಗೆ ಗೊತ್ತು, ಆಹವನೀಯಾಗ್ನಿ ಮೊದಲಾದದ್ದು. ಇದಲ್ಲದೆ ಈ ಗಾರ್ಹಪತ್ಯ, ದಕ್ಷಿಣ ಮತ್ತು ಆವಹನೀಯ ಅಗ್ನಿ ಅಲ್ಲದೆ ಪ್ರಣವ ಮಂತ್ರವು ಕೂಡ ಬೇರೆ ಬೇರೆ ರೂಪದ ದೇವರ ಸ್ವರೂಪವನ್ನು ಕಂಡದ್ದು ಪುರೂರವನ ಕಾಲಕ್ಕೆ ಅಂತ. ಇದನ್ನ ನಾನು ಯಾಕೆ ಕತೆ ಹೇಳ್ತೇನೆ ಅಂತಂದ್ರೆ, ಮನುಷ್ಯನ ಪ್ರೇಮದ ಅಂದ್ರೆ ಅವನು ಪ್ರೇಮದಲ್ಲಿ ಮುಳುಗಿ ಹೋಗಿದ್ದಾನೆ.
ಅಂಥ ಗಾಢ ಅವಸ್ಥೆಯಲ್ಲಿ ಮನುಷ್ಯನ ಭಾವನೆಗೆ ಆಕಾರ ಅನಿವಾರ್ಯ. ಊರ್ವಶಿಯನ್ನು ಆಕಾರದಿಂದ ಭಾವಿಸ್ತಾ ಇದ್ದ ಕಾಲಘಟ್ಟ ಅವಳು ಬೇಕು ಅಂತ. ಪ್ರೇಮದ ಬಹಳ ದೊಡ್ಡ ಒಂದು ಪ್ರತಿಫಲನ ಏನು ಅಂದ್ರೆ ಅದು ಇಟ್ ಸ್ಟಾರ್ಟ್ಸ್ ಇಮ್ಯಾಜಿನಿಂಗ್ ಅಲ್ವಾ. ನನಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟಷ್ಟು ನಾನು ಇಮ್ಯಾಜಿನ್ ಮಾಡಕ್ ಶುರು ಮಾಡ್ತಾನೆ. ಅವ್ನು ನನ್ನನ್ನು ಹೀಗೆ ಪ್ರೀತಿಸ್ಬೋದು, ಅವನು ಹೀಗಿದ್ದಾನೆ, ಅವನು ಹೀಗೆ ಕಾಣ್ತಾನೆ. ಈ ಬಹುಶಃ ಪುರೂರವಸ್ಸಿನ ಊರ್ವಶಿಯ ಜೊತೆಗಿನ ಪ್ರೇಮದ ಉತ್ಕಟ ಸ್ಥಿತಿಯಲ್ಲಿ ಪುರೂರವಸ್ಸಿಗೆ ಅಂಥದ್ದೊಂದು ವಿಭಿನ್ನ ಕಲ್ಪನೆ ಬಂತು ಅಂತ ಪ್ರಾರಂಭ ಆಗುತ್ತೆ. ಇದನ್ನು ನೀವು ಸಿಂಬಾಲಿಕ್ ತಗೊಂಡ್ರೆ ಮನುಷ್ಯ ತನ್ನ ಭಾವನೆಯ ಉತ್ಕಟ ಅವಸ್ಥೆಯಲ್ಲಿ ಆಕಾರ ಬಂತು ಅಂತ ಅರ್ಥ ಆಗುತ್ತೆ. ದೇವರಿಗೆ ಆಕಾರಗಳನ್ನು ಕೊಟ್ಟ, ದೇವರಿಗೆ ಬೇರೆ ಬೇರೆ ಹೆಸರುಗಳ ಮೂಲಕ ಪೂಜಿಸಿದ ಅಂತ. ಹಾಗಾಗಿ ಇದು ಮನುಷ್ಯ ಸಹಜವಾದ ಕನ್ವೀನಿಯನ್ಸ್ ಅಲ್ಲ, ಮನುಷ್ಯ ಸಹಜವಾದ ಗುಣ. ನಿಮ್ಮನ್ನು ಆಕಾರ ಇಲ್ಲದೆ ನಿಮ್ಮ ಮನೆಯವ್ರು ನೆನೆಯುವುದು ಹೇಗೆ? ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳು ಅಂತಲೇ ಐಡೆಂಟಿಫೈ ಮಾಡುವುದಕ್ಕೆ ಇರುವ ಏಕಮಾತ್ರ ಒಂದು ಮೀಡಿಯಂ ಅವರನ್ನು ಅವರ ಫಾರ್ಮಿನಲ್ಲಿ ಊಹಿಸುವಾಗ, ಇಲ್ಲಾಂದ್ರೆ ಎಲ್ಲ ಜಗತ್ತಿನ ಎಲ್ಲ ಮಕ್ಕಳು ನನ್ನ ಮಕ್ಕಳು ಅನ್ಸ್ಬೋದಲ್ವಾ. ಸೊ ಈ ಡಿಫರೆನ್ಸಿಯೇಷನ್ನಿಗೆ ನಾವು ಆಕಾರವನ್ನ ಮನುಷ್ಯ ತನ್ನ ಅರ್ಥೈಸಿಕೊಳ್ಳುವ ಗ್ರಹಿಕೆಗೋಸ್ಕರ ಆಕಾರ ಕೊಟ್ಟ ಅಂತ ಕಾಣಿಸುತ್ತೆ. ಹಾಗೆ ಆಕಾರ ಕೊಟ್ಟದ್ರಿಂದಲೇನೆ ಅದಕ್ಕೆ ಮತ್ತೆ ಬೇರೆ ಬೇರೆ. ಇನ್ನು ನೀವು ಹೇಳುವ ಇದು ಬಹಳ ನನಗೆ ಗೊತ್ತಿಲ್ಲ, ಇದನ್ನು ನಾನು ಭಗವಂತನ ಅಡ್ಮಿನಿಸ್ಟ್ರೇಷನ್ನಿನ ಭಾಗ ಅಂತ ಭಾವಿಸ್ತೇನೆ. ಭಗವಂತ ಈ ಕಾಸ್ಮಿಕ್ ಅನ್ನು ನಡೆಸುವುದಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ ಅಪ್ಪ. ಅಲ್ಲಿ ಅವನು ಅದನ್ನು ಬೇರೆ ಬೇರೆ ರೀತಿಯಿಂದ ನಡೆಸ್ತಾನೆ. ಆ ಅಡ್ಮಿನಿಸ್ಟ್ರೇಷನ್ನ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡೋದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಡ್ಯೂಟಿ ಅಲಾಟ್ಮೆಂಟ್, ಅದಕ್ಕೆ ಅವರದ್ದೇ ಆದ ಭಾಗವತದ ಅಲ್ಲಿ ಅವರು ಬರುವಂತಹ ಉಲ್ಲೇಖಗಳನ್ನೆಲ್ಲ ಕೊಡ್ತಾರೆ. ಅದು ಬೇರೆ ವಿಚಾರ. ಅದನ್ನು ನಾನು ಹೆಚ್ಚು ಅಂದ್ರೆ ಅನಾಲಿಸಿಸ್ ಹೋಗುದಿಲ್ಲ, ಯಾಕಂದ್ರೆ ಅದು ಸಪರೇಟ್ ಡಿಸ್ಕಷನ್. ಅದು ಹಾಗಿರ್ಬೇಕಾ ಬೇಡವಾ ಅದು ಬೇರೆ ಬೇರೆ ಡಿಸ್ಕಷನ್. ಬಟ್ ನಾನು ನಿಮಗೆ ಇನ್ನೊಂದು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದು ಆಕಾರ ಯಾಕೆ ಬಂತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಈಗ 800 ವರ್ಷಗಳ ಹಿಂದೆ ವಚನ ಪಂಥ ಬಂತು. ವಚನ ಪಂಥ ಬಂದಾಗ ಬಸವಣ್ಣ ಹೇಳಿದ್ದು ಎಲ್ಲ ನಿರಾಕಾರವನ್ನು ಬರೇ ಲಿಂಗವನ್ನು ಪೂಜಿಸಿ ಅಂತ. ಇನ್ನು ಕಾಲಾಂತರದಲ್ಲಿ ಇನ್ನು ಬಹಳ ವರ್ಷಗಳು ಬೇಡ, ಕಾಲಾಂತರದಲ್ಲಿ ಬಸವಣ್ಣ ದೇವರು ಈಗಾಗಲೇ ಆಗಿದ್ದಾರೆ ನೋಡಿ. ಆಕಾರ ಬೇಡ ಅಂದವರಿಗೆ ಬಸವಣ್ಣ ದೇವರ ಆಗಿದ್ದಾರೆ. ಆಕಾರ ಬೇಡ ಅಂದವರು ಇನ್ನು ಅಕ್ಕ ಮಹಾದೇವಿಯನ್ನು ಪೂಜಿಸುವ ಒಂದು ಪಂಥ ಬರುತ್ತೆ ನೋಡಿ. ಹೇಗೆ ನಾವು ದುರ್ಗೆಯನ್ನು ಪೂಜಿಸ್ತೇವಲ್ಲ, ಹಾಗೆ ಅಲ್ಲೊಬ್ರು ದುರ್ಗೆಯನ್ನು ಪೂಜಿಸುವಂತಹ ಸ್ತ್ರೀ ಪಂಥ ಅಕ್ಕ ಮಹಾದೇವಿಯನ್ನು ಪೂಜಿಸಕ್ಕೆ ಶುರುವಾಗುತ್ತೆ. ಇನ್ನೊಂದಿಷ್ಟು ಕಾಲಾಂತರದಲ್ಲಿ ಅಲ್ಲಮ ದೇವರಾಗ್ತಾನೆ. ಇದು ಮನುಷ್ಯ ಸಹಜ ಅನ್ನೋದಕ್ಕೆ ನಾನು ಈ ಉದಾಹರಣೆ ಕೊಡ್ತಿರೋದು. ಇದು ಆ ಕಾಲಕ್ಕೂ ಆಗಿದ್ರೆ ನನಗೇನು ವಿಶೇಷ ಅಂತ ಅನ್ಸೋದಿಲ್ಲ. ಒಂದು ಎರಡು ಸೊ ನೀವು ಹೇಳಿದ ಈಗ ಇದೇ ವಿಷಯದ ಬಗ್ಗೆ ಮುಂದುವರಿಸಿದ್ರೆ, ಸನಾತನ ಧರ್ಮ ಮುಂಚೆ ಮೂಲದಲ್ಲಿ ಆಕಾರ ಇಲ್ಲದೆ ಮನುಷ್ಯನಿಗೆ ಮತ್ತು ದೇವರಿಗೆ ಇರುವ ಸಂಬಂಧ ಅಂತರಂಗ ಧರ್ಮ. ಆದರೆ ಈಗ ಸನಾತನ ಧರ್ಮವು ಉಳಿದ ಧರ್ಮಗಳೊಂದಿಗೆ ಕಾಂಪಿಟಿಷನ್ ಇದೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ. ಸೊ ನೀವು ಹೇಳಿದ್ರೆ ಪ್ರತಿಯೊಬ್ಬರು ದೇವರ ಅಂತರಂಗ ಧರ್ಮವನ್ನು ಪಾಲಿಸಬೇಕು, ಮಕ್ಕಳಿಗೆ ಹೇಳ್ಕೊಡು. ಆದ್ರೆ ಇಂದಿನ ಸಮಾಜದಲ್ಲಿ ತುಂಬಾ ಜನಕ್ಕೆ ಅದಕ್ಕೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವರು ನೋಡೋದು ನೀವು ಯೂಟ್ಯೂಬ್ ಅಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮ ನೋಡಿ ಅದೇ ಸತ್ಯ ಅಂತ ಹೇಳ್ಕೊಂಡು ಅನುಪಾಲನೆ ಮಾಡ್ತಾರೆ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಯಾವ ರೀತಿ ಮುಂದೆ ಹೋಗ್ಬೋದು, ಯಾವ ರೀತಿಯಲ್ಲಿ? ನಾನು ಬಹಳ ಬಾರಿ ಈ ತರದ ಒಂದು ಮನೋಧರ್ಮ ಇರುವವರಿಗೆಲ್ಲ ನೇರವಾಗಿ ಹೇಳಿದ್ದೇನೆ, ಯುದ್ಧದಿಂದ ಧರ್ಮ ಉಳಿಸಕ್ಕಾಗಲ್ಲ. ಜಗಳದಿಂದ ನಾವು ಅವ್ರ ಹಂಗೆ ಫೈಟ್ ಮಾಡಿ ನಾವು ಉಳಿಸ್ತೇವೆ ಅನ್ನೋದು ಒಂದಿಷ್ಟು ಹೆಣ ಬೀಳ್ತದೆ ಹೊರತು ಧರ್ಮ ಉಳಿಯಲ್ಲ. ಅನೇಕರು ವೇದಿಕೆಯಲ್ಲಿ ನಿಂತು ನೀವು ಕೂಡ ಬೀದಿಗಳಿರಿ, ಅವ್ರು ಬಂದ್ರೆ ನೀವು ಹೊಡೀರಿ ಅಂತ ಹೇಳ್ಕೊಡುವ ಭಾಷಣ ಮಾಡ್ತಾರೆ. ನಾನು ಅವರಿಗೆಲ್ಲ ಕೇಳ್ಕೊಂಡದಿದೆ. ನೀವು ಹಾಗೆ ಭಾಷಣ ಮಾಡ್ತೀರಿ, ನೀವು ಸೇಫ್ ಝೋನ್ ಅಲ್ಲಿ ಇರ್ತೀರಿ, ಯಾವನೋ ಪಾಪ ಬೀದಿಗಳಿದ್ದಾನೆ, ಅವನು ಸಾಯ್ತಿದ್ದಾನೆ. ಖಂಡಿತ ಹಾಗೆ ಹೇಳ್ಬೇಡಿ. ಹೇಳ್ಬೋದಾದದಿದ್ರೆ ಒಂದೇ ಒಂದು, ನಿಕಟವಾಗಿ ಗಟ್ಟಿಯಾಗಿ ಭಗವಂತನ ಅನುಸಂಧಾನ, ಭಕ್ತಿಯ ಪ್ರಾರ್ಥನೆ ಮತ್ತು ಧರ್ಮಗ್ರಂಥಗಳ ಕುರಿತ ನಿರಂತರ ಅನುಸಂಧಾನ ಮಾಡಿ ಕಲಿಯುವ ಒಂದು ಹಂಬಲ. ಅದರ ಆಚೆಗೆ ಧರ್ಮದ ಉಳಿಯುವ ಮತ್ತು ಸಾತತ್ಯದ ಕೆಲಸ ಆ ಭಗವಂತನಿಗೆ ಬಿಡಿ. ನೀವು ಉಳಿಸೋರಲ್ಲ, ಅವ ಉಳಿಸ್ತಾನೆ. ನಾನು ಅವನಿಗೆ ಸಂಬಂಧಪಟ್ಟ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ ಅಂತ ಮಾಡಿ ಇಷ್ಟೇ ಹೇಳಿ ಹೊರತು ಬೀದಿಗಿಳಿಯೋದನ್ನು ಹೇಳ್ಕೊಡ್ಬೇಡಿ ಅಂತ ನಾನು ಬಹಳ ಬಾರಿ ಹೇಳ್ತೇನೆ. ಇದನ್ನು ಅನೇಕ
ನನಗೆ ಬಹಳ ಇಂಥ ಭಾಷಣ ಮಾಡೋರು ಯಾರು ಅಂತ ನಿಮ್ಗೆ ಗೊತ್ತು, ನಾನು ಅವರಿಗೆಲ್ಲ ಹೇಳಿದ್ದೇನೆ, ವೈಯಕ್ತಿಕವಾಗಿ ಹೇಳಿದ್ದೇನೆ. ಹಾಗಾದ್ರೆ ನಾವು ಏನು ಮಾಡಬೇಕು? ಒಂದು ನಾನು ನಿಮಗೆ ಹೇಳಿದೆ, ಸತತವಾಗಿ ನಮ್ಮ ಕಡೆಯಿಂದ ಧರ್ಮಗ್ರಂಥವನ್ನು ನಾವು ತಿಳಿಯುವ ಮತ್ತು ಭಕ್ತಿಯನ್ನು ಮಾಡುವ, ಪ್ರಾರ್ಥನೆಯನ್ನು ಮಾಡುವ, ಟ್ರಸ್ಟ್ ಬೆಳೆಸಿಕೊಳ್ಳುವ, ನಂಬಿಕೆ ಮತ್ತು ಯಾವ ಪ್ರಾಮಾಣಿಕತೆ ಸತ್ಯಗಳಿವೆ ಅವುಗಳನ್ನು ದಾಟಿಸುವ ಕೆಲಸವನ್ನು ಮನೆಗಳಲ್ಲಿ ಮಾಡೋಣ ಅಂತ. ಇನ್ನೊಂದು ಏನು, ಇನ್ನು ನಾನು ಬಹಳ ಬಾರಿ ಹೇಳೋದು, ಅಷ್ಟು ನಿಮಗೆ ಈ ದೇಶದ ಧರ್ಮ ಉಳಿಯುವುದಕ್ಕಾಗಿಯೇ ನಾವು ಏನನ್ನಾದರೂ ಮಾಡಬೇಕು ಅಂತಿದ್ರೆ ಪ್ರತಿ ಮಕ್ಕಳನ್ನ, ನಿಮ್ಮ ಮನೆಯ ಮಕ್ಕಳನ್ನ ಮಿಲಿಟರಿಗೆ ಸೇರಿಸಿ. ಆರ್ಮಿಯ ಪ್ರೊಟೆಕ್ಷನ್ ಅಲ್ಲಿ ನಾವು ಹೆಚ್ಚು ಮಕ್ಕಳನ್ನು ಕೊಡೋಣ, ದೇಶಕ್ಕೆ ಒಳ್ಳೆಯ ನಾಯಕನನ್ನು ಆರಿಸೋದ್ರ ಕಡೆಗೆ ಇರೋಣ. ಇವೆರಡು ಮಾಡಿದ್ರೆ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಂಡ ಹಾಗೆ. ಖಂಡಿತಕ್ಕೂ ಬೀದಿಗಿಳಿದು ಹೋರಾಟ ಧರ್ಮದ ಉಳಿಕೆ ಅಲ್ಲ, ಸರ್ವನಾಶ. ನಾನು ಇನ್ನೂ ಒಂದು ಮುಂದುವರೆದು ಮಾತು ಹೇಳ್ತೇನೆ. ಹಲವು ಆಕ್ರಮಣದ ನಂತರವೂ ನಮ್ಮ ದೇಶದಲ್ಲಿ, ನಮ್ಮ ಭಾರತದ ಧರ್ಮ ಉಳಿದಿದ್ದರೆ ಅದಕ್ಕೆ ಮುಖ್ಯ ಕಾರಣ ಅದು ಎಂದೂ ಕೂಡ ಫೈಟ್ ಮಾಡಲಿಲ್ಲ, ಆದ್ರಿಂದ ಉಳಿಯಿತು. ಯಾರು ಬಂದ್ರೆ ಅವರನ್ನು ಆಯ್ತು ಅಂತು, ಹೇಗೆ ಹೇಳ್ತಾರ ಅವರನ್ನು ಒಪ್ಪಿಕೊಂತು. ಇದನ್ನೇ ಖಿಲಾಫತ್ ಚಳವಳಿಯಲ್ಲಿ ಗಾಂಧೀಜಿ ಮಾಡಿದ, ಅದನ್ನು ಪಾಪ ಅಪಾರ್ಥ ಮಾಡಲಾಯಿತು. ಅವರು ಕೊಂದರೆ ನೀವು ಕೊಲ್ಲುವುದಕ್ಕೆ ಹೋಗಬೇಡಿ, ಅವರು ಕೊಲ್ಲಿಸಿಕೊಳ್ಳಿ, ಸಾಯಿರಿ ಅಂತ ಗಾಂಧಿ ಹೇಳಿದ್ರು. ಇದನ್ನು ಅವರು ಮುಸ್ಲಿಮರ ಪರ, ಅದಕ್ಕೆ ಅವರು ಸಾಯ್ಲಿಕ್ಕೆ ಹೇಳಿದ್ರು. ಹಾಗಲ್ಲ, ಅದು ಧರ್ಮ ತಿಳ್ಕೊಂಡವನಿಗೆ ಗಾಂಧಿ ಮಾತು ಅರ್ಥ ಆಗುತ್ತೆ. ಧರ್ಮದ ಅಂತರಾಳ ಏನು ಅಂದ್ರೆ ಭಾರತೀಯ ಧರ್ಮ ಪರಂಪರೆ, ನಿನ್ನನ್ನು ಕೊಲ್ಲುವವನನ್ನು ನೀನು ಕೊಲ್ಲಬೇಡ, ಅವ ಕೊಂದರೆ ಅದು ಅವನ ಫಲವನ್ನು ಅವನು ಉಣ್ತಾನೆ, ನೀನು ಕೊಂದು ಆ ಫಲವನ್ನ ನಿನ್ನ ಮೈ ಮೇಲೆ ಹಾಕೋಬೇಡ ಅನ್ನೋದು ಭಾರತೀಯ ಧರ್ಮ ಪರಂಪರೆ. ಅದನ್ನು ಗಾಂಧೀಜಿ ಹೇಳಿದ್ದು. ಆ ಅರ್ಥದಲ್ಲಿ ಇವತ್ತಿಗೂ ನಾವೆಲ್ಲರೂ ಯೋಚಿಸ್ಬೇಕು. ನಮ್ಮನ್ನು ಕೊಲ್ಲುವ ಬಂದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಓಡೋಗೋದು, ಇಲ್ಲ ಶರಣಾಗೋದು, ಇಲ್ಲ ಎದೆ ಕೊಡೋದು. ನಾವು ಕೊಲ್ಲುವವರಲ್ಲ. ನಮ್ಮ ಧರ್ಮಕ್ಕೆ ಆ ಬುದ್ಧಿ, ಆ ಮನೋಧರ್ಮ ಬಂದ ದಿವಸ ನಾವು ಅದೇ ಅವರಂತೆಯೇ ಆಗ್ತೇವೆ. ನಾವು ಅವರಂತೆ ಆದ್ರೆ ನಮ್ಮ ಧರ್ಮ ಖಂಡಿತ ನಾಶವಾಗ್ತದೆ. ನಂದೊಂದು ನಾನು ಇಲ್ಲಿನ ಒಂದು ಅಮೆರಿಕನ್ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೀನಿ. ಸೊ ಇಲ್ಲಿ 8ನೇ ಕ್ಲಾಸಲ್ಲಿ ಧರ್ಮದ ಬಗ್ಗೆ ಬರುತ್ತೆ. ಸೊ ಎಲ್ಲ ಕ್ರಿಶ್ಚಿಯನ್ ಧರ್ಮ, ಅಧ್ಯಕ್ಷರಾಯ್ತು, ಮುಸ್ಲಿಂ ಎಲ್ಲಾನು ಇದು ಮಾಡ್ತಾರೆ. ಹಿಂದೂ ಧರ್ಮದ ಬಗ್ಗೆನೂ ಇದೆ. ಸೊ ಅವಾಗ ಇವೆಲ್ಲ ಮೊನೋಲಿಥಿಕ್ ಅಂತ ಆಗತ್ತೆ, ಯಾಕಂದ್ರೆ ಒಬ್ಬನೇ ದೇವರಿದ್ದಾನೆ. ಇಲ್ಲಿ ಹಿಂದೂ ಧರ್ಮ ಬಂದಾಗ 10,000 ಇವ್ರಿಗೆ ದೇವರುಗಳಿದ್ದಾರೆ. ಅವಾಗ ಪ್ರಶ್ನೆ ನನ್ನೇ ಕೇಳ್ತಾರೆ, ಯಾಕೆ ನಿಮ್ಗೆ 10,000 ದೇವತೆಗಳಿದ್ದಾರೆ, ಯಾಕೆ ಬೇಕಾಗಿದೆ ಅಂತ. ಸೊ ಇದಕ್ಕೆ ನಂಗೆ ಉತ್ತರ ಸಿಕ್ಕಿಲ್ಲ. ಸೊ ನೀವೇನಂತೀರ? ನಾನು ನಿಮಗೆ ಮನುಷ್ಯನ ವಿಷಯ ಹೇಳ್ತಾ ಹೇಳಿದೆ, ಭಿನ್ನ ಭಿನ್ನವಾದದ್ದರ ಒಳಗಿರುವ ಅಭಿನ್ನವಾದವನನ್ನು ಗುರುತಿಸುವುದಕ್ಕೋಸ್ಕರ ನಮ್ಗೆ ಇಷ್ಟು ಚಾಲೆಂಜ್ ಇದೆ ಅಂತ. ಇಲ್ಲಿ ಹೊರಗೆ ಸಾಕಷ್ಟು ಯಾಕಿದೆ ಅಂದ್ರೆ ಅದರ ಒಳಗಿರುವ ಒಬ್ಬನನ್ನು ನೀನು ಗುರುತಿಸ್ತೀಯಾ ಅಂತ. ನಿನಗೆ ಗಣಪತಿ ನೋಡುವಾಗ್ಲೂ ಅವನೇ ಕಾಣ್ತಾನ, ಈಶ್ವರನ್ ನೋಡುವಾಗ್ಲೂ ಅವನೇ ಕಾಣ್ತಾನ, ಕೃಷ್ಣನ್ ನೋಡುವಾಗ್ಲೂ ಅವನೇ ಕಾಣ್ತಾನ ಅನ್ನುವ ಚಾಲೆಂಜ್ ನಮಗೆ. ಇದು ಒಂದು ಭಾಗ. ಇನ್ನೊಂದು, ಈಗ ಇರ್ಲಿಪ್ಪ, ನಾವು ಈಗ ಎಲ್ಲರಿಗೂ ಅವರಿಗೆ ಒಂದೇ ದೇವರು, ನಮಗಿಲ್ಲ. ನಮ್ಮ ಕೃಷ್ಣನ ಮಾತನ್ನು ತಗೊಂಡು ನೋಡಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ನೀನು ಎಲ್ಲಾ ಧರ್ಮಗಳನ್ನು ತ್ಯಾಗ ಮಾಡು, ನನಗೊಬ್ಬನಿಗೆ ಶರಣಾಗು. ಇದು ಕೃಷ್ಣನ ಮಾತು. ನೀನು ನನಗೊಬ್ಬನಿಗೆ ಶರಣಾದ್ರೆ ಏನಾಗುತ್ತೆ? ನಿನ್ನ ಎಲ್ಲಾ ಪಾಪಗಳಿಂದ ನಾನು ಬಿಡುಗಡೆ ಮಾಡ್ತೇನೆ, ಸರ್ವ ಪಾಪಗಳಿಂದ ನಾನು ನಿನ್ನನ್ನು ಬಿಡುಗಡೆ ಮಾಡ್ತೇನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು. ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಅಂತ. ಹಾಗಾದ್ರೆ ಇದನ್ನು ಒಬ್ಬ, ನೀವು ಈಗ ಕ್ರೈಸ್ತ ಮತ ಮತ್ತು ಇಸ್ಲಾಂ ಮತದ ಜೊತೆಗೆ ಪ್ಯಾರಲಲ್ ಆಗಿಟ್ಟು ನೋಡಿ, ಒಬ್ಬ ನಮ್ಮ ಹಿಂದಿನ ಪರಮ ಪುರುಷನನ್ನು ಅನುವಾದ ಮಾಡಿದವರು, ಹೇಳಿಕೊಡುವ ವ್ಯಾಖ್ಯಾನಕಾರರು, ವೇದವ್ಯಾಸರು ಮೊದಲಾದವರು ಹೇಳುವಾಗ ಎಲ್ಲಾ ಧರ್ಮಗಳನ್ನು ಪರಿತ್ಯಾಗ ಮಾಡು, ಕೃಷ್ಣ ಒಬ್ಬನನ್ನೇ ಶರಣಾಗು ಅಂತ ಏನಾದರೂ ಅನುವಾದ ಮಾಡಿದ್ರೆ ಅಥವಾ ಮುಂದಿನವರಿಗೆ ಅದನ್ನು ದಾಟಿಸಿದ್ರೆ, ನಾವು ಕೂಡ ಕೃಷ್ಣನೊಬ್ಬನೇ ಸತ್ಯ, ಉಳಿದವರೆಲ್ಲ ಸುಳ್ಳು ಅನ್ನುವ ಒಬ್ಬ ದೇವರ ಲೆಕ್ಕಕ್ಕೆ ಬರ್ತಿದ್ದೆವು. ಆಕ್ಚುಲಿ ಅವರಲ್ಲೂ ಮಾತು ಅದೇ, ನನ್ನನ್ನೇ ನಂಬು, ನನ್ನನ್ನು ನಂಬಿದರೆ ಮಾತ್ರ ನಿನಗೆ ಮೋಕ್ಷ ಅಂತ ಯೇಸುವಿನ ಮಾತು. ನನ್ನನ್ನು ಮಾತ್ರ ನಂಬಿದವರಿಗೆ ಮೋಕ್ಷವಿದೆ, ನನ್ನನ್ನು ನಂಬದವರು ಕಾಫಿರರು, ಇಸ್ಲಾಮಿನ ಮಾತು. ಅವರೇನ್ ಮಾಡಿದ್ರು, ಆ ನನ್ನನ್ನು ನಂಬು, ನನ್ನನ್ನು ನಂಬಿದರೆ ಮಾತ್ರ ನಿನಗೆ ಮೋಕ್ಷ ಅನ್ನೋದನ್ನು, ಯೇಸುವನ್ನು ಮಾತ್ರ ನಂಬು, ಯೇಸುವನ್ನು ನಂಬಿದರೆ ಮಾತ್ರ ನಿನಗೆ ಮೋಕ್ಷ. ಇಸ್ಲಾಂನವ್ರು ಏನ್ ಮಾಡಿದ್ರು, ಅಲ್ಲಾನನ್ನು ನಂಬು, ಅಲ್ಲಾನನ್ನು ನಂಬಿದವರಿಗೆ ಮಾತ್ರ ಮೋಕ್ಷ, ಇಲ್ಲದೆ ಇದ್ದವರು ಕಾಫಿರರು. ಕೃಷ್ಣನನ್ನು ಮಾತ್ರ ನಂಬು, ಕೃಷ್ಣನನ್ನು ನಂಬದೇ ಇದ್ದವರಿಗೆ ಮೋಕ್ಷವಿಲ್ಲ ಅಂತ ನಾವು ಮಾಡಿದ್ರೆ ನಾವು ಅವರಂತೆ ಆಗ್ತಿದ್ವಿ. ವಾಸ್ತವಿಕ ಎಲ್ಲರೂ ಹೇಳುವುದು ಅದೇ ಮಾತು. ಹೆಸರು ಹೇಳಿ ಅವರು
ಸಂಕುಚಿತ ಮಾಡಿದ್ರು. ಯೇಸುವನ್ನು ನಂಬಿದವನಿಗೆ ಮಾತ್ರ ಮೋಕ್ಷ ಅಂತ ನಾನೇ ಹೇಳಿದೆ. ನನಗೊಬ್ಳು ಗೆಳತಿ ಇದ್ಲು, ನಮ್ಮ ಮನೇಲಿ ಪೂಜೆ ಗಂಟೆ ಕೂಡ ಬಾರಿಸ್ತಿದ್ಲು ಅಂತ, ಕ್ರೈಸ್ತಳು. ಅವಳು ನನಗೆ ಕೇಳಿದ್ಲು ಒಂದು ದಿನ, ನಂಗೆ ಒಂದೇ ಚಿಂತೆ ಪುಟ, ಏನು? ನಾನು ಏನು ಮಮ್ಮಿ ಅಂತ ಕೇಳ್ತಿದ್ದೆ. ಏನು ಮಮ್ಮಿ? ನನಗೇನು ಚಿಂತೆ ಅಂದರೆ ನಾಳೆ ದಿನ ನೀನು ಮೋಕ್ಷ ಪಡೆಯಲ್ಲ. ಯಾಕೆ ಮಮ್ಮಿ? ಯಾಕೆಂದ್ರೆ ನೀನು ಯೇಸುವನ್ನು ನಂಬಲ್ಲ. ನಾನು ಅವಳಿಗೆ ಹೇಳಿದೆ, ನಾನು ತುಂಬ ಈಸಿ ನನ್ನ ಜೀವನ. ಯಾಕೆ ಗೊತ್ತಾ ಮಮ್ಮಿ, ನನ್ನ ಜೀವನದಲ್ಲಿ ನನಗೆ ನೀನು ಮೋಕ್ಷಕ್ಕೆ ಹೋಗ್ತೀನಿ, ನಾನು ಮೋಕ್ಷಕ್ಕೆ ಹೋಗ್ತೀನಿ. ಯಾಕೆ ಗೊತ್ತಾ, ನೀನು ಭಗವಂತನ ನಂಬ್ತೀನಿ, ನಾನು ಭಗವಂತನ ನಂಬ್ತೀನಿ, ಇಷ್ಟೇ ಡಿಫ್ರೆನ್ಸ್ ಅಂತ. ಇದು ಇಷ್ಟೇ ಡಿಫ್ರೆನ್ಸ್, ಹೆಸರಿನಲ್ಲಿ ಹಾಳಾಗಿತ್ತು. ಈಗ ಹಲವು ಹೆಸರಿದೆ, ಇಟ್ ಡಸಂಟ್ ಮೀನ್ ದಟ್ ಆ ಹೆಸರಿರೋರೆಲ್ಲ ಬೇರೆ 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 ದೇವರು ಅಂತ ನಾವು ಯಾರಾದ್ರೂ ಅವ್ರು ಭಾವಿಸಿದ್ರೆ ನಾವು ಅವ್ರಿಗೆ ಹೇಳ್ಬೇಕು, ಹಾಗಲ್ಲ, ಅದು ನಾವು ಹೇಗ್ ಬೇಕೋ ಹಾಗೆ ವರ್ಷಿಪ್ ಮಾಡ್ತೇವೆ. ಹಲವು ಹೆಸರಿದೆ, ಎಲ್ಲರೂ ನನ್ನ ಮಕ್ಕಳೇ. ನನಗೆ 10 ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ. ಒಬ್ಬನಿಗೆ ರಾಮ ಅಂತೀನಿ, ಒಬ್ಬನಿಗೆ ಭೀಮ ಅಂತೀನಿ, ನಾವು ಸೋಮ ಅಂತೀನಿ, 10 ಹೆಸರಿದೆ. ನಾನು ಜನರಲ್ ನೀವು ಕೇಳೋಕೆ ಏನ್ ಹೇಳೋದು, ಎಲ್ಲ ನನ್ನ ಮಕ್ಕಳು ಅಂತ. ಸೇಮ್ ವೇ ಅದು, ಅಷ್ಟು ಹೆಸರಿದೆ. ನಾನು ನನ್ನ ದೇವರನ್ನು ನೆನಿದ್ದೆ. ಇಷ್ಟು ಸಿಂಪಲ್ ಇರೋದನ್ನು ನಾವು ಸುಮ್ಮನೆ ಕಾಂಪ್ಲೆಕ್ಸ್ ಮಾಡಿದ್ವಿ. ಅವರಕ್ಕಿಂತ ಭಿನ್ನ ಆದದ್ದೇ ನಾವು ಬೇರೆ ಬೇರೆ ಹೆಸರುಗಳಲ್ಲೂ ಅವನನ್ನೇ ಕಾಣೋದ್ರಿಂದ, ಅವನೊಬ್ಬನೇ ಉಳಿದವರಲ್ಲಿ ಇಲ್ಲ ಅಂದ್ರಿಂದ ಅವ್ರು ಬೇರೆ ಆದ್ರೂ ಜಗಳ ಮಾಡ್ತಿದ್ದಾರೆ ಅಷ್ಟೇ. ನಮ್ಮ ತಂದೆಯ 90ರ ನಮನದ ನೆನಪಿಗೆ ನಾವು ಇಡೀ ವರ್ಷದಾದ್ಯಂತ ತಿಂಗಳಿಗೆ 2 ಕಾರ್ಯಕ್ರಮ ಆಲ್ ಓವರ್ ಕರ್ನಾಟಕ ಮಾಡಿದ್ದೇವೆ. ಋಷಿಕೇಶದಲ್ಲಿ 10 ದಿನಗಳ ಕಾಲ ಭಾಗವತ ಪ್ರವಚನ ಮತ್ತು ಇತರ ಬೇರೆ ಬೇರೆ ವಿದ್ವಾಂಸರ ಮಾತು ಇಟ್ಕೊಂಡು 10 ದಿನದ ಒಂದು ಅಪ್ಪನ ಹೆಸರಿನ ರಿಟ್ರೀಟ್ ಮಾಡಿದ್ದೇವೆ. ಅಮೆರಿಕದಲ್ಲಿ 4 ಕಡೆಗಳಲ್ಲಿ ಪುತ್ತಿಗೆ ಶ್ರೀಗಳ ಅನುಗ್ರಹದಿಂದ ಕಾರ್ಯಕ್ರಮ ನಡೀತಿದೆ. ಇದಲ್ಲದೆ 3 ಪುಸ್ತಕಗಳನ್ನ ಪ್ರಕಟಿಸಿದ್ದೇವೆ. ಒಂದು ಅವರ ಆತ್ಮಚರಿತ್ರೆ, ಆತ್ಮನಿವೇದನೆ, ಇನ್ನೊಂದು ಬನ್ನಂಜೆ ಕೈಪಿಡಿ ಅಂತ ಯಾರಿಗಾದ್ರೂ ಒಂದು ಮಗ್ಗಿ ಪುಸ್ತಕದ ಹಾಗೆ ಅವ್ರ ಬಗ್ಗೆ ಎಲ್ಲವೂ ಮಾಹಿತಿ ಇರುವಂತ. 3ನೇದು ಭೇದೋಜ್ಜೀವನ ಅಂತ. ಇಲ್ಲಿಯ ಎಡ್ವಿಂಜರೋ ಅನ್ನುವ ಒಬ್ಬ ವಿದ್ವಾಂಸರಿಗೆ ಅಪ್ಪ ತನ್ನ 40ನೇ ವಯಸ್ಸಿನ ಒಳಗೆ ಪಾಠ ಮಾಡಿದ್ದು. ಪರಸ್ಪರ ಅವರು ಸಂಸ್ಕೃತದಲ್ಲೇ ಮಾತಾಡ್ಕೊಂಡಿದ್ದಾರೆ. ಎಡ್ವಿಂಜರೋ ಇಲ್ಲಿಯ ಒಂದು ಅಮೆರಿಕದ ಒಂದು ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದವರು. ಅವರು ಹುಡುಕಿಕೊಂಡು ಬಂದು ಅಪ್ಪನ ಜೊತೆಗೆ ಕೂತು ಪ್ರಶ್ನೋತ್ತರಗಳನ್ನ ಕೇಳಿ ಸುಮಾರು 40 ಗಂಟೆಯ ಒಂದು ದಾಖಲೀಕರಣ ಮಾಡಿದ್ದಾರೆ ಅವರು, ಅದರ ಧ್ವನಿ ಮುದ್ರಣವನ್ನು. ಅದನ್ನು ಅವರು ಕಳೆದ 2 ವರ್ಷಗಳ ಹಿಂದೆ ನನಗೆ ಶ್ರೀವತ್ಸನ ಮುಖಾಂತರ ಕಳಿಸಿದ್ರು. ವೀಣಾನಿಗೆ ಇದನ್ನು ಕೊಡು, ಅವಳು ಏನು ಬೇಕಾದ್ರೂ ಮಾಡ್ಲಿ, ಅದು ಅವಳ ಹತ್ರ ಇರ್ಲಿ ಅಂತ. ಅವ್ರಿಗೆ ಏನೋ ಒಂದು ತಾನು ಹೊರಡುವ ಸೂಚನೆ ಆಯ್ತು ಗೊತ್ತಿಲ್ಲ. ಅವರು ಇರುವುದರೊಳಗೆ ನಾವು ಅದನ್ನ ಅಕ್ಷರಕ್ಕಿಳಿಸಿ ಆ ಪಾಠವನ್ನ ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಪ್ರಯತ್ನ ಪಟ್ವಿ. ಅವರು ಕಳೆದ ವರ್ಷ ಈಗ ಒಂದು 6 ತಿಂಗಳ ಹಿಂದೆ ತೀರ್ಕೊಂಡ್ರು. ನಾವು ಅದನ್ನು ಕೂಡ ಪುಸ್ತಕ ರೂಪದಲ್ಲಿ ಭೇದೋಜ್ಜೀವನ ಅಂತ ಒಂದು 10 ಗಂಟೆಯ ಪುಸ್ತಕವನ್ನ ಮಾಡಿದ್ದೇವೆ. ಅದು ಸಂಸ್ಕೃತದ ಅಕ್ಷರವನ್ನು ಅಲ್ಲಿ ಕೇಳಿದ್ದನ್ನೇ ಯಥಾ ಪ್ರಕಾರ ಬರೆದಂಥದ್ದು. ಇನ್ನೊಂದು ಅದರ AI ಮುಖಾಂತರ ಭಾವಾನುವಾದವನ್ನು ಸೇರಿಸಿ ಪ್ರಕಟಿಸಿದ್ದೇವೆ. ಹಾಗಾಗಿ ಭೇದೋಜ್ಜೀವನ ಇದು ಒಂದು ಭಾಗ, 3 ಪುಸ್ತಕಗಳ ಪ್ರಕಟಣೆ. ಇದರ ಜೊತೆಗೆ ನಮ್ಮ ಅಪ್ಪನ ಆತ್ಮನಿವೇದನೆ ಅನ್ನುವ ಅವರೇ ಹೇಳಿದ ಅವರ ಆತ್ಮಚರಿತ್ರೆಯನ್ನ ಬಯೋಪಿಕ್ ಮಾಡಬೇಕು ಅಂತ ನನಗೊಂದು ಯಾಕೋ ಬಹಳ ದಿನಗಳ ಹಿಂದೆ ಧೋನಿ ಸಿನಿಮಾ ನೋಡುವಾಗ ತಲೆಗೆ ಬಂದಿತ್ತು, ಧೋನಿಯ ಹಾಗೆ ಅಪ್ಪನ ಸಿನಿಮಾ ಮಾಡಬೇಕು. ಸೊ MS ಧೋನಿ ನನಗೆ ಪ್ರೇರಣೆ ಆಗ. ಅವನು ಆ ಕಲಾವಿದ ಬಂದು ಹೀಗೆ ಬ್ಯಾಟ್ ಮಾಡುವಾಗ ಬ್ಯಾಟಿಂಗ್ ಮಾಡ್ತಿದ್ದಂಗೆ ಟಕ್ ಅಂತ ಧೋನಿಗೆ ಟೇಕ್ ಓವರ್ ಆದಂಗೆ ನಮ್ಮ ಅಪ್ಪ ಟೇಕ್ ಓವರ್ ಮಾಡಬೇಕು, ಯಾವುದೋ ಕಲಾವಿದನ ಇಟ್ಕೊಂಡು ಸಿನಿಮಾ ಮಾಡಬೇಕು. ಅಪ್ಪ ಇದ್ದಾಗ ಬಂದ ಯೋಚನೆ. ಅದನ್ನು ಈಗ ನಾಡಿದ್ದು ಆಗಸ್ಟ್ 3ಕ್ಕೆ ಬಿಡುಗಡೆ ಆಗುವ ಹಾಗೆ ಒಂದು ಚಿತ್ರೀಕರಣ ನಡೆದು ಒಂದು 90% ಚಿತ್ರೀಕರಣ ಮುಗಿದಿದ್ದು, 10 ಭಾಗ ಉಳಿದಿದೆ. ಅಪ್ಪನ ಆತ್ಮಚರಿತ್ರೆ, ಅವರಿಗೆ ಹುಟ್ಟಿನಿಂದ ಹೇಗೆ ಬೆಳೆದ್ರು ಇಲ್ಲಿವರೆಗೆ ಅಂತ. ಸುಮಾರು 2 ಗಂಟೆ 10 ನಿಮಿಷದ ಬಯೋಪಿಕ್. ಅದು ಪಕ್ಕಾ ಸಿನಿಮಾನೇ. ಸೊ ಅದರಲ್ಲಿ ಕಲಾವಿದರು ಅಪ್ಪನ ಪಾತ್ರಗಳನ್ನು ಮಾಡ್ತಾರೆ, ಬಟ್ ಅಪ್ಪ ಭಾಷಣ ಮಾಡೋದು ಅಪ್ಪನೇ ಬಂದ್ಬಿಡ್ತಾರೆ. ಆ ಥರ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ನಿಮಗೆ ನಾವು ಶುರು ಮಾಡುವ ಆದ್ಮೇಲೆ ನಮಗೆ ಗೊತ್ತಾದ ಸುದ್ದಿ ಏನು ಅಂದ್ರೆ, ಭಾರತದ ಯಾವುದೇ ಸಂಸ್ಕೃತ ವಿದ್ವಾಂಸನಿಗೆ ಇದುವರೆಗೆ ಬಯೋಪಿಕ್ ಆಗಿಲ್ಲ. ನಮ್ಮ ಅಪ್ಪನಿಗೆ ನಾವು ಮಾಡ್ತಾ ಇರೋದು ಪ್ರಥಮ ಅಂತ ನನಗೆ ಅದನ್ನು ವಿವೇಕಾನಂದ ಬೈ ವಿವೇಕಾನಂದ ಅಂತ ಒಬ್ಬ ರಾಮಕೃಷ್ಣ ಮಠದ ಹುಡುಗ ಒಂದು ಸಿನಿಮಾ ಮಾಡಿದ್ದಾನೆ. ನೀವು ಎಲ್ಲಿಯಾದ್ರೂ ಯೂಟ್ಯೂಬ್ ಸರ್ಚ್ ಮಾಡ್ಬೋದು, ವಿವೇಕಾನಂದ ಬೈ ವಿವೇಕಾನಂದ ಅಂತ. ಕಾರ್ತಿಕ್ ಸರಗೂರು ಅಂತ ಹುಡುಗ, ಅವನಿಗೆ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿದೆ. ಅವನು ನಿರ್ದೇಶನ ಮಾಡ್ತಾ ಇದ್ದಾನೆ ಸಿನಿಮಾನ. ಕಲಾವಿದರು ಅಪ್ಪನ ಶಿಷ್ಯರೇ ಒಬ್ರು 22ರಿಂದ 60 ವಯಸ್ಸಿನ ಪಾತ್ರವನ್ನ ಕೃಷ್ಣರಾಜ್ ಕುತ್ಪಾಡಿ ಅಂತ ಅಪ್ಪನ ಶಿಷ್ಯರೇ ಅವ್ರು ಮಾಡ್ತಿದ್ದಾರೆ. ಮತ್ತೊಬ್ರು ಇನ್ನೊಬ್ರು ಅಪ್ಪನನ್ನ ಬಲ್ಲವರು. ಅಂದ್ರೆ ಸುಮಾರು 2 ಗಂಟೆ 10 ನಿಮಿಷದ ಸಿನಿಮಾವನ್ನ
ಆಗಸ್ಟ್ 3ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಅಪ್ಪನ 90ರ ನಮನದ ಕೊನೆಯ ಸಮಾರೋಪ ಸಮಾರಂಭ ಅಲ್ಲಿ ಫೈನಲ್ ಮಾಡ್ತೇವೆ. ಇನ್ನು ಈಗಾಗಲೇ 22 ಕಾರ್ಯಕ್ರಮಗಳನ್ನು ನಾವು ಮಾಡಿ ಮುಗಿಸಿದ್ವಿ ಈ ವರ್ಷದಲ್ಲಿ ಅಪ್ಪನ ಕುರಿತು. ಇನ್ನು 4 ಉಳಿದಿದ್ದಾವೆ ಅಲ್ಲಿ ಹೋದ್ಮೇಲೆ ಮಾಡುವಂಥದ್ದು. ಅದು ಜೂನ್ನಲ್ಲಿ 2 ಮತ್ತು ಜುಲೈಯಲ್ಲಿ 2. ಅದಲ್ಲದೆ ಆಗಸ್ಟ್ನಲ್ಲಿ ಕೊನೆಯಲ್ಲಿ 1, 2, 3 ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ಬೆಳಿಗ್ಗೆ 8ರಿಂದ ರಾತ್ರಿ 8ರ ತನಕ 3 ದಿನ ನಡೆಯುತ್ತೆ. ಕೊನೆಯ ದಿನ ನಾವು ಆ ಸಿನಿಮಾವನ್ನ ಬಿಡುಗಡೆ ಮಾಡ್ತೀವಿ. ನಾವು ಹಾಗೆ ಹೊರಟವರು ನಡೀತಿದೆ. ಅದು 3ನೇ ತಾರೀಕಿನ ಬಿಡುಗಡೆಯ ನಂತರ ನಾವು ಒಂದು ರೌಂಡ್ ಇಲ್ಲೆಲ್ಲ ಬರಬೇಕು, ಆ ಸಿನಿಮಾ ತೋರಿಸ್ಬೇಕು ಅಂತ ಶ್ರೀವತ್ಸನದ್ದು, ವಿದ್ಯಾಸಾಗರ್ ಅಂತವರದ್ದು ಒಂದು ಇಚ್ಛೆ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ನೋಡೋಣ.